ನಮಸ್ಕಾರ ವೀಕ್ಷಕರೇ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಲೋಕಾಯುಕ್ತ ಕಚೇರಿಯಲ್ಲೇ ಭ್ರಷ್ಟಾಚಾರ ಹೆಚ್ಚಾಗಿದೆಯಾ? ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವಂತಹ ಅಧಿಕಾರಿಗಳ ವಿರುದ್ಧ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳಲಾಗಿದೆ? ಲೋಕಾಯುಕ್ತರು ಈ ಪ್ರಕರಣದ ಬಗ್ಗೆ ಯಾಕೆ ಮೌನ ವಹಿಸಿದ್ದಾರೆ? ಹೀಗಾಗಿ ಭಾಸ್ಕರ್ ರಾವ್ ಅವರು ರಾಜೀನಾಮೆ ಕೊಡಬೇಕು ಅಂತ ಆರ್ಟಿಐ ಕಾರ್ಯಕರ್ತರು ಯಾಕೆ ಒತ್ತಾಯಿಸ್ತಾ ಇದ್ದಾರೆ? ಎಲ್ಲಾ ವಿಚಾರಗಳ ಬಗ್ಗೆ ಇಂದಿನ ವಿಶೇಷ ಚಕ್ಬಂದಿ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಕ್ಷಣದ ಟಾಪ್ ಸ್ಟೋರೀಸ್. ಕಬ್ಬಿನ ಬಾಕಿ ನೀಡದಿದ್ದರೆ ಸಕ್ಕರೆ ಹರಾಜಿದೆ. 24ರಂದು ಕಾರ್ಖಾನೆ ಮಾಲೀಕರ ಸಭೆ. ಅತ್ತ ಮಂಡ್ಯದಲ್ಲಿ ಸಾವಿಗೆ ಶರಣಾದ ಅನ್ನದಾತ. ಲಲಿತ್ ಮೋದಿಗೆ ಸಹಾಯದ ಆರೋಪ. ಮುಖ್ಯಮಂತ್ರಿ ಹುದ್ದೆಗೆ ವಸುಂಧರಾ ರಾಜೀನಾಮೆ ಸಾಧ್ಯತೆ. ಸುಷ್ಮಾರನ್ನ ಬಿಡುತ್ತಿಲ್ಲ ಬಿಜೆಪಿ. ಮಹಾಮಳೆಗೆ ಕೊಚ್ಚಿ ಹೋಯಿತು ಮುಂಬೈ. ಇಡೀ ದಿನ ಮಹಾನಗರಿ ಸ್ತಬ್ಧ. ರಾಜ್ಯದ ಹಲವೆಡೆ ಉತ್ತಮ ಮಳೆ. ಅನ್ನದಾತರಿಗೆ ಖುಷಿ. ಬನಶಂಕರಿ ದೇಗುಲದಲ್ಲಿ ಚಿನ್ನ ಕಳವು ಪ್ರಕರಣ. ಎಲ್ಲ 4 ಅರ್ಚಕರ ಅಮಾನತು. ಮುಜರಾಯಿ ಇಲಾಖೆಯಿಂದ ಅಧಿಕೃತ ಆದೇಶ. ಬಾಲಕಿ ಅತ್ಯಾಚಾರಿಯನ್ನ ಕೊಂದು ಹಾಕಿದ್ರು. ಸತ್ತರೂ ಬಿಡದೆ ಶವವನ್ನ ತುಳಿದ್ರು. ಆಂಧ್ರದ ಏಲೂರಿನಲ್ಲಿ ಮೂಕ ವಿಸ್ಮಿತರಾದ ಪೊಲೀಸರು. ಒಂದು ಕಾಲದಲ್ಲಿ ಲೋಕಾಯುಕ್ತ ಹೆಸರು ಕೇಳಿದ್ರೆ ಸಾಕು, ಭ್ರಷ್ಟರು ನಡುಗ್ತಾ ಇದ್ರು. ಜನಸಾಮಾನ್ಯರಿಗೆ ದೇವರಂತಿದ್ರೆ ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿದ್ರು. ಆದರೆ ಲೋಕಾಯುಕ್ತ ಕಚೇರಿಯಲ್ಲಿ ಈಗ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿ ಸೋನಿಯಾ ನಾರಂಗ್ ಅವರು ಪತ್ರ ಬರೆದ್ರು. ಇಲ್ಲಿ ಅವರಿಗೆ ಲೋಕಾಯುಕ್ತರಾಗ್ಲಿ ಉಪಲೋಕಾಯುಕ್ತರಾಗ್ಲಿ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾತುಗಳನ್ನ ಆಡ್ತಾ ಇಲ್ಲ. ಒಂದು ರೀತಿ ಮೌನಕ್ಕೆ ಶರಣಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜನಸಾಮಾನ್ಯರ ಜಂಗಾಬಲವೇ ಅಡಗಿ ಹೋಗಿದೆ. ಭ್ರಷ್ಟಾಚಾರದ ಜೊತೆಗೆ ಎಲ್ಲರೂ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರಾ ಅಂತ ಅನುಮಾನ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಭಾಸ್ಕರ್ ರಾವ್ ಅವರು ರಾಜೀನಾಮೆ ಕೊಡಬೇಕು ಅಂತ ಆರ್ಟಿಐ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಹಾಗಾದ್ರೆ ಏನಾಗಿದೆ? ಯಾಕೆ ಈ ರೀತಿಯ ಅಂತಹ ಪರಿಸ್ಥಿತಿ ತಲೆದೋರಿದೆ? ಎಲ್ಲರೂ ಮೌನಕ್ಕೆ ಶರಣಾದ್ರೆ ಕೆಟ್ಟೋಗಿರುವಂತಹ ಈ ವ್ಯವಸ್ಥೆಯನ್ನ ಸರಿ ಮಾಡೋರಾದ್ರೂ ಯಾರು? ಈ ಬಗ್ಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಸ್ತೀವಿ. ಇದೇ ಈ ಹೊತ್ತಿನ ವಿಶೇಷ, ಲೋಕಾ ವರ್ಸಸ್ ಆರ್ಟಿಐ. ಲೋಕಾಯುಕ್ತದಲ್ಲೇ ಇದ್ದಾರಾ ಭ್ರಷ್ಟರು? ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ. ಈ ಸಂಸ್ಥೆಗೆ ಭಾರತದಲ್ಲೇ ಅತ್ಯಂತ ಬಲಿಷ್ಠ ಸಂಸ್ಥೆ ಅನ್ನೋ ಹೆಸರಿತ್ತು. ಲೋಕಾಯುಕ್ತದ ಹೆಸರು ಕೇಳಿದ್ರೆ ಭ್ರಷ್ಟರಿಗೆ ಚಳಿಯಲು ಬೆವರು ಬರ್ತಿತ್ತು. ರಾಜ್ಯದ ಸಿಎಂ ಪದವಿಯಲ್ಲಿದ್ದ ವ್ಯಕ್ತಿಯನ್ನೇ ಬದಲಿಸಿದ ಖ್ಯಾತಿ ಕರ್ನಾಟಕ ಲೋಕಾಯುಕ್ತಕ್ಕಿದೆ. ಇಂಥ ಲೋಕಾಯುಕ್ತ ಈಗ ಹಲ್ಲು ಕಿತ್ತ ಹಾವಿನಂತಾಗಿದ್ಯಾ? ನ್ಯಾಯದ ಭರವಸೆ ಮೂಡಿಸಿದ್ದ ಸಂಸ್ಥೆಯಲ್ಲೇ ಈಗ ಭ್ರಷ್ಟಾಚಾರದ ಕಮಟು ವಾಸನೆ ಬರಲು ಶುರುವಾಗಿದೆ. ಲೋಕಾಯುಕ್ತ ಸಂಸ್ಥೆ ವಸೂಲಿ ಸಂಸ್ಥೆ ಆಗ್ತಾ ಇದೆ. ಜನ ಭ್ರಷ್ಟಾಚಾರ ಅಂತೇಳಿ ಪಾಪ ಅಲ್ಲೋದ್ರೆ ಇವರು ಹೋಗಿ ಬ್ಲಾಕ್ ಮೇಲ್ ಮಾಡಿ ಒಬ್ಬ ಇಂಜಿನಿಯರ್ ಹತ್ರ 1 ಕೋಟಿ ಕೇಳ್ತಾರೆ ಅಂದರೆ 2 ವರ್ಷ 4 ತಿಂಗಳಾಯಿತು ಇದೇ ಲೋಕಾಯುಕ್ತರು ಅಧಿಕಾರ ವಹಿಸ್ಕೊಂಡು. ಅಂದರೆ ಎಷ್ಟು ಸುಮಾರು ರಜಾ ಗಿಜೆ ಎಲ್ಲ 1000 ದಿನ ಅಂದ್ಕೊಳ್ಳಿ. 1000 ದಿನದಲ್ಲಿ ಎಷ್ಟು ಸಾವಿರ ಆಫೀಸರ್ಗಳ ಹತ್ರ, ಎಷ್ಟು ಸಾವಿರ ಇಂಜಿನಿಯರ್ಗಳ ಹತ್ರ ಎಷ್ಟೆಷ್ಟು ಕೋಟಿ ವಸೂಲಿ ಮಾಡಿದ್ದೀರಾ ಅಂತ ಹೇಳಬೇಕು. ಲೋಕಾಯುಕ್ತ ಎಸ್ಪಿ ಸೋನಿಯಾ ನಾರಂಗ್ ಭ್ರಷ್ಟಾಚಾರ ವಿಚಾರದ ಕುರಿತು ಪತ್ರ ಬರೆದಿದ್ರು. ಆದ್ರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ ಸ್ಪಷ್ಟನೆ ನೀಡಬೇಕಿದ್ದ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಮೌನಕ್ಕೆ ಶರಣಾಗಿದ್ದಾರೆ. ಹೀಗಾಗಿ ಭಾಸ್ಕರ್ ರಾವ್ ರಾಜೀನಾಮೆ ನೀಡುವಂತೆ ಆರ್ಟಿಐ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ರಾಜೀನಾಮೆ ಕೊಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಸೈಲೆಂಟ್ ಆಗಿ ಪ್ರತಿಭಟನೆ ಮಾಡಬೇಕು ಲೋಕಾಯುಕ್ತರ ಕಚೇರಿ ಮುಂಭಾಗದಲ್ಲಿ ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ. ಈ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಲೋಕಾಯುಕ್ತದಲ್ಲೇ ಆನೆ ಗಾತ್ರದಷ್ಟು ಬೆಳೆದುಬಿಟ್ಟಿದೆ ಭ್ರಷ್ಟಾಚಾರ. ಲೋಕಾಯುಕ್ತದಲ್ಲೇ ಭ್ರಷ್ಟಾಚಾರ ನಿಗ್ರಹ ಆಗಬೇಕು. ಲೋಕಾಯುಕ್ತದಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ಪರವಾಗಿ ಯಾರು ನಿಂತಿದ್ದಾರೆ ಆ ಇಲಾಖೆಯಲ್ಲಿರೋರು, ಅವರೆಲ್ಲರ ಹೆಸರನ್ನ ಬಹಿರಂಗಗೊಳಿಸಬೇಕು ಸರ್ಕಾರ. ಸೋಮವಾರದೊಳಗೆ ರಾಜೀನಾಮೆ ನೀಡದಿದ್ರೆ ಸೋಮವಾರದಿಂದ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ಭ್ರಷ್ಟರ ಹೆಡೆಮುರಿ ಕಟ್ಟಬೇಕಿದ್ದ ಲೋಕಾಯುಕ್ತದಲ್ಲೇ ಭ್ರಷ್ಟರಿದ್ದಾರಾ ಅನ್ನೋ ಅನುಮಾನ ಸಾಮಾನ್ಯ ಜನರಿಗೆ ಕಾಡ್ತಿದೆ. ಜನರಿಗೆ ಕಾಡ್ತಿರೋ ಅನುಮಾನ ನಿವಾರಣೆಯ ಹೊಣೆ ಲೋಕಾಯುಕ್ತ ಸಂಸ್ಥೆ ಮೇಲಿದೆ. ಸುನಿಲ್ ಗೋವಿನಕೋವಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಲೋಕಾಯುಕ್ತರು ಸ್ಟ್ರಾಂಗ್ ಆಗಬೇಕು. ಭ್ರಷ್ಟರಿಗೆ ಲೋಕಾಯುಕ್ತರ ಮೇಲಿದ್ದಂತಹ ಭಯ ಕಡಿಮೆ ಆಗ್ತಾ ಇದೆಯಾ? ಲೋಕಾಯುಕ್ತ ತನ್ನ ಪ್ರಾಬಲ್ಯ ಕಳೆದುಕೊಂಡಂತೆ ಭಾಸವಾಗ್ತಾ ಇದೆಯಾ ಅನ್ನುವಂತಹ ಜನಸಾಮಾನ್ಯರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂತಹ ಉತ್ತರದಾಯಿತ್ವವನ್ನ ಯಾರು ಕೂಡ ತೋರಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಆರ್ಟಿಐ ಕಾರ್ಯಕರ್ತರು ಈ ವ್ಯವಸ್ಥೆ ಸರಿಯಾಗಬೇಕು ಅನ್ನೋದಾದ್ರೆ ಲೋಕಾಯುಕ್ತರು ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಅವರ ಆಗ್ರಹ ಏನು? ಇದು ಸರಿ ಹೋಗಬೇಕು ಅನ್ನೋದಾದ್ರೆ ಏನಾಗಬೇಕು? ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಹಲವಾರು ಅತಿಥಿಗಳು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಆದಂತಹ ಮಹದೇವ್ ಪ್ರಕಾಶ್ ಸರ್ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ.
ಹಾಗೆ RTI ಕಾರ್ಯಕರ್ತರಾದಂತಹ ಭಾಸ್ಕರನ್ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ಯಡಿಯೂರಪ್ಪ ಅವರ ಪ್ರಕರಣದಲ್ಲಿ ಮಕ್ಕಳು ತೆಗೆದುಕೊಂಡಂತಹ ಎಲ್ಲಾ ಸೈಟ್ ಅನ್ನ ವಾಪಸ್ ಪಡೆಯುವಂತೆ ಮಾಡಿದಂತಹ RTI ಕಾರ್ಯಕರ್ತರು ಮತ್ತು ಈ ಲೋಕಾಯುಕ್ತರ ವಿರುದ್ಧ ಸಮರ ಸಾರಿರುವಂತಹ ಶಿವಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಆಮ್ ಆದ್ಮಿ ಪಾರ್ಟಿಯ ರವಿಕೃಷ್ಣ ರೆಡ್ಡಿ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಶಿವಕುಮಾರ್ ಸರ್, ಪತ್ರ ಬರೆದು 2 ವಾರ ಕಳೀತು. ಭಾಸ್ಕರ್ ರಾವ್ ಅವರು ಯಾವುದೇ ರೀತಿಯಾದಂತಹ ಮಾತುಗಳನ್ನ ಆಡ್ತಾ ಇಲ್ಲ, ಒಂದು ರೀತಿ ಮೌನಕ್ಕೆ ಶರಣಾಗಿದ್ದಾರೆ. ಹೀಗಾಗಿ ಅವರು ಕೂಡ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂತಹ ಅನುಮಾನ ಕಾಡ್ತಾ ಇರೋದ್ರಿಂದ ಅವ್ರು ರಾಜೀನಾಮೆ ಕೊಡಬೇಕು ಅಂತ ತಾವು ಬೆಳಿಗ್ಗೆ ಇದರಲ್ಲಿ ಮೌನಂ ಸಮ್ಮತಿ ಲಕ್ಷಣಂ ಅಂತ ಒಂದು ಗಾದೆ ಇವರು ನೋಡ್ ಮಾಡಿದ್ರು ಏನೋ ಗೊತ್ತಿಲ್ಲ ಮೇಡಮ್. ಆದ್ರೆ ಇವತ್ತಿನ ದಿವಸ ಒಬ್ಬ ಕ್ಯಾಪ್ಟನ್ ಬಂದು ಭಾಸ್ಕರ್ ರಾವ್ ಅವರಾಗಿದ್ದಾರೆ. ಅವ್ರ ಒಂದು ಕಚೇರಿಯಲ್ಲಿ ಕೃಷ್ಣರಾವ್ ಅನ್ನೋ ವ್ಯಕ್ತಿ ಬಂದು ವಸೂಲಿ ಮಾಡ್ತಾನೆ ಅಂದ್ರೆ CCTV ಫುಟೇಜ್ ಇರ್ತದೆ. ಆಮೇಲೆ ಇಡೀ ಕರ್ನಾಟಕದ ಎಲ್ಲಾ ಸರ್ಕಾರಿ ಅಧಿಕಾರಿಗಳ ಹತ್ರ ಇವ್ರು ಕೆಲಸ ಮಾಡೋಷ್ಟು ಲೋಕಾಯುಕ್ತರಿಗೆ ಪ್ರಬಲವಾದಂತ ಅಧಿಕಾರ ಇದೆ. ಅಂತದ್ರಲ್ಲಿ ಆ ಕೃಷ್ಣರಾವ್ ಅನ್ನೋ ವಸೂಲಿ ಮಾಡ್ತಾ ಇರೋಂತ ವ್ಯಕ್ತಿನ ಇವ್ರು ಹಿಡಿದು ಅವತ್ತು ಒಳಗಡೆ ಹಾಕ್ಬೋದಿತ್ತು. ಆಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಕೆಟ್ಟ ಹೆಸರು ತಗೊಂಡವರಲ್ಲ, ಒಬ್ರು IPS ಅಧಿಕಾರಿನೇ. ಅವ್ರ ಬಗ್ಗೆ ಯಾವುದೇ ಇವತ್ತು ಒಂದೇ ಒಂದು ಕಂಪ್ಲೇಂಟ್ ಇಲ್ಲ, ಪ್ರಾಮಾಣಿಕ ಅಧಿಕಾರಿ ಅಂತ ಹೆಸರು ಇದೆ. ಅವರು ಒಬ್ರು ಪೊಲೀಸ್ ಅವರಾದವರು ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ದಾಖಲೆ ಇಲ್ಲದೆ ಕಂಪ್ಲೇಂಟ್ ಕೊಡ್ತಾರ. ಇವತ್ತು ಅವರು ಪೊಲೀಸ್ ಕೇಸ್ ಹಾಕ್ಬೇಕಂದ್ರೆ ಇದು ದಾಖಲೆ ಇದ್ರೆ ಕೇಸ್ ಹಾಕ್ಬೋದು ಅಂತ ಸಾಮಾನ್ಯ ಜ್ಞಾನ ಸೋನಿಯಾ ನಾರಂಗ್ ಅವ್ರು ಇರ್ತದೆ. ಅಂತವ್ರು ಕೊಟ್ಟಿರೋ ಕಂಪ್ಲೇಂಟ್ ನ ಇವರು ಇಷ್ಟು ದಿವಸ ಆದ್ರೂ ಏನು ಇದು ಮಾಡಿದೆ ಈ ತರ ಮಾಡ್ತಾ ಇರೋದ್ರಿಂದ ನಮ್ಗೇನ್ ಅನ್ಸ್ತದೆ, ಲೋಕಾಯುಕ್ತರ ಮೇಲೆ ಸಹಜವಾಗಿ ಅನುಮಾನ ಬರ್ತದೆ. ನಿಜವಾಗ್ಲೂ ಇದು ಲೋಕಾಯುಕ್ತರ ಕಾರಣ ಅಂತ, ಅಸಮರ್ಥ ಆಡಳಿತದಿಂದಾಗಿ ಈ ತರ ಆಗ್ತದೆ. ಅದಕ್ಕೆ ಇವರು ನೈತಿಕವಾಗೂ ಹೊಣೆ ಹೊರಬೇಕಾಗ್ತದೆ. ಹೊಣೆ ಹೊರದು ರಾಜೀನಾಮೆ ಕೊಡಬೇಕಾಗ್ತದೆ. ಯಾಕಂದ್ರೆ ಜನ ಇವತ್ತು ಲೋಕಾಯುಕ್ತರು ಅಂದ್ರೆ ಒಂದು ಭಾವನೆ ಮೇಡಮ್. ನೀವು ಒಂದು ಉದಾಹರಣೆ ಹೇಳ್ತೀನಿ. ಇಲ್ಲಿ ಏನಂದ್ರೆ ಲೋಕಾಯುಕ್ತದಲ್ಲಿ ಭ್ರಷ್ಟ ವ್ಯವಸ್ಥೆ ಇದೆ ಅಂತ ನಾನು ಸ್ವತಃ ಕಂಪ್ಲೇಂಟ್ ಕೊಟ್ಟಿದ್ದೀನಿ. BDAದೊಂದು 500ರಿಂದ 1000 ಕೋಟಿ ಹಗರಣ ಅಂತ ನವೆಂಬರ್ದು. ಇಲ್ಲಿ ಯಾವ ತರ ಒಂದು ಮಧ್ಯವರ್ತಿಗಳು ಇದ್ದಾರೆ ಅಂದ್ರೆ ವೀಕ್ ಇರೋಂತ ಇವ್ರಿಗೆ ಅಡ್ಜಸ್ಟ್ಮೆಂಟ್ ಆಗಿರೋಂತ AREಗಳಿಗೆ ಎನ್ಕ್ವೈರಿಗೆ ಹಾಕ್ಸ್ತಾರೆ. ಆ ARE ನನಗೆ ಬರೀತಾನೆ ಲೆಟ್ರು. ನಿಜವಾಗ್ಲೂ ಮೇಡಮ್ ಎಷ್ಟು ಬೇಜಾರಾಗ್ತದೆ ಅಂದ್ರೆ 6 ಜನದ ಮೇಲೆ 500 ಕೋಟಿ 1000 ಕೋಟಿ ಹಗರಣದ ಕಂಪ್ಲೇಂಟ್ ಕೊಟ್ರೆ ಇಬ್ರದ್ದು ರಿಪ್ಲೈ ಕೊಟ್ಬಿಟ್ಟು ಒಂದು ವಾರದಲ್ಲಿ ಕೊಡಿ, ಇಲ್ಲಾಂದ್ರೆ ಮುಂದಿನ ಕಾನೂನು ಕ್ರಮ ತಗೊಳ್ಬಹುದು ಅಂತ ನಾವು ಡಿಸೆಂಬರ್ ಅಲ್ಲಿ ಕಳಿಸ್ತಾರೆ. ನಾನು ಸರಿಯಾಗಿ ಕಾರವಾಗೇ ಬರ್ದೆ. ಫಸ್ಟ್ ನಾನು ಏನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಓದ್ರಿ, ನೀವು ಲೋಕಾಯುಕ್ತರಲ್ಲಿ ಕೆಲಸ ಮಾಡೋಕೆ ಸರಿ ಇಲ್ಲ ಅಂತಾನೆ ಬರೆದು ಅಕ್ನಾಲೇಜ್ಮೆಂಟ್ ತಂದೆ. ಇವತ್ತವರೆಗೂ ಏನಿಲ್ಲ, ರಿಟೈರ್ಡ್ ಆಗೋಗ್ಬಿಟ್ರು. ಮಾಧವ ಪ್ರಕಾಶ್ ಸರ್, ಈ ಸಂದರ್ಭದಲ್ಲಿ ನಾವು ಲೋಕಾಯುಕ್ತ ಬೆಂಗಳೂರು ಸಿಟಿ SP ಆಗಿದ್ದಂತಹ ಮಧುಕರ್ ಶೆಟ್ಟಿ ಅವ್ರನ್ನ ನೆನಪಿಸ್ಕೊಳ್ಬೇಕು. ಯಾಕಂದ್ರೆ ಲೋಕಾಯುಕ್ತರಲ್ಲಿ ಭ್ರಷ್ಟರಿಗಿಂತಲೂ ಡೇಂಜರ್ ಜನರಿದ್ದಾರೆ. ಈ ವ್ಯವಸ್ಥೆಯಲ್ಲಿ ನಾನು ನನ್ನ ಪ್ರಾಮಾಣಿಕತೆ, ನನ್ನ ದಕ್ಷತೆಯನ್ನ ಕಳೆದುಕೊಳ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ಇರಲ್ಲ ಅಂತ ಬಹಳಷ್ಟು ನೋವುಗಳ ಮಾತುಗಳನ್ನ ಆಡಿದ್ರು. ಆಗ ಅದು ನಮ್ಗೆ ಲೋಕಾಯುಕ್ತ ಯಾವ ರೀತಿ ಸುದ್ದಿ ಮಾಡ್ತಾ ಇತ್ತು ಅಂದ್ರೆ ದಿನಕ್ಕೊಂದು ಸುದ್ದಿ ನ್ಯೂಸ್ ಚಾನೆಲ್ಸ್ ಅಲ್ಲಿ ಲೋಕಾಯುಕ್ತರದೆ ಅಲ್ಲಿ ದಾಳಿ, ಇಲ್ಲಿ ದಾಳಿ, ಅಲ್ಲಿ ರೇಡ್, ಇಲ್ಲಿ ರೇಡ್ ಅಂತ. ಸೊ ಇಂಥದ್ರಲ್ಲಿ ಮಧುಕರ್ ಶೆಟ್ಟಿ ಅವರು ಹೇಳಿದ್ದೆಲ್ಲ ಕಳೆದು ಹೋಯ್ತು. ಬಟ್ ಈಗ ಅದೆಲ್ಲ ರೀಓಪನ್ ಆಗ್ತಾ ಇದೆ. ಈಗಿನ ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೀತಾ ಇರುವಂತಹ ಈ ಭ್ರಷ್ಟಾಚಾರದ ಆರೋಪಗಳು. ಹಾಗಾದ್ರೆ ಲೋಕಾಯುಕ್ತರು ಈ ತರ ಯಾವುದೇ ರೀತಿ ಕ್ರಮ ಕೈಗೊಂಡ ಇಲ್ಲ ಅಂದ್ರೆ ಅಥವಾ ಮಾತಾಡ್ತಾ ಇಲ್ಲ ಅಂದ್ರೆ ಯಾವ ರೀತಿಯಂತ ಮೆಸೇಜ್ ಪಾಸ್ ಆಗ್ತಾ ಇದೆ ಜನಸಾಮಾನ್ಯರಿಗೆ ಅಂತ? ತುಂಬಾ ಸ್ಪಷ್ಟವಾದ ಮೆಸೇಜ್ ಪಾಸ್ ಆಗ್ತಾ ಇದೆ. ಕುರಿಗಳನ್ನ ಕಾಯೋದಕ್ಕೆ ತೋಳನ್ನ ನೇಮಿಸ್ದಂಗೆ ಆಗಿದೆ ಅಂತ. ಇದೊಂಥರ ಮಾರ್ಜಾಲ ಸನ್ಯಾಸಿಯ ಪಾತ್ರವನ್ನ ಲೋಕಾಯುಕ್ತ ಮಾತಾಡದೆ ಇದ್ದ ಮಾತ್ರಕ್ಕೆ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಗೆ ಹೇಳ್ತೀರಾ? ಡೆಫಿನೆಟ್ ರಾಧಾ ಅವರ ಇದು ಯಾಕೆ ಅಂತಂದ್ರೆ ಇಟ್ ಈಸ್ ಎ ವೆರಿ ಸೆನ್ಸಿಟಿವ್ ಆರ್ಗನೈಸೇಷನ್. ಎಲ್ಲಿ ಈ ಆರ್ಗನೈಸೇಷನ್ನ ಪ್ರಧಾನವಾದಂತಹ ಗುರಿ ಮತ್ತು ಜವಾಬ್ದಾರಿ ಏನು ಅಂತಂದ್ರೆ ಎಲ್ಲಿ ಭ್ರಷ್ಟರಿದ್ದಾರೆ ಭ್ರಷ್ಟರನ್ನ ಬಗ್ಗು ಬಡಿಬೇಕಾಗಿರೋದು, ಜನರಲ್ಲಿ ವಿಶ್ವಾಸವನ್ನ ಮೂಡಿಸುವಂತ ಜನರಲ್ಲಿ ವಿಶ್ವಾಸ ಮೂಡಿಸಬೇಕು ಅಂದ್ರೆ ಲೋಕಾಯುಕ್ತದ ಪಾವಿತ್ರ್ಯತೆಯನ್ನ ಕಾಪಾಡಿಕೊಳ್ಳಬೇಕು ಅಂದ್ರೆ he should speak or act. ಹೌದು. ಈಗ ಒಂದು 6-7 ವರ್ಷಗಳ ಮೊದಲು ವೆಂಕಟಾಚಲ ವಾಸ್ ಲೋಕಾಯುಕ್ತ. ಆ ಸಂದರ್ಭದಲ್ಲಿ ನನಗೆ ಒಂದು ಅನುಭವ ಆಗಿತ್ತು. ಖಾತೆಯನ್ನ ಮಾಡಿಸ್ಬೇಕಾಗಿತ್ತು ನಾನು ಕೊಂಡುಕೊಂಡಂತಹ ಒಂದು ಸೈಟ್ ಅಂತ. ಆ ಖಾತೆ ಮಾಡಿಸ್ಕೊಳ್ಳೋದಕ್ಕೆ ಹೋದಾಗ ಅವರು 30-40 ಸೈಟ್ಗೆ 10,000 ರೂಪೀಸ್, 60-40 ಸೈಟ್ಗೆ 20,000 ರೂಪೀಸ್ ಅಂತ ಫಿಕ್ಸ್ ಮಾಡಿ. ಮಾಮೂಲು ಲಂಚ ಅದು. ನನಗೆ ಯಾರು ಖಾತೆ ಮಾಡಿಸ್ಕೊಡುವ ಮಧ್ಯವರ್ತಿ ಹೇಳ್ದ, ಸರ್ ಇಷ್ಟು ದುಡ್ಡು ಕೊಟ್ರೆ ಆಗುತ್ತೆ ಅಂತ. ನಾನಲ್ಲಿ ನಾನು ಜರ್ನಲಿಸ್ಟು ಅದು ಇದು ಏನೂ ಹೇಳಿರಲಿಲ್ಲ. ಹೋದಾಗ ಹಾಗಂದ್ರು. ಆಮೇಲೆ ನಾನೇನು ಮಾಡಿದೆ, ಆ ಕನ್ಸರ್ನ್ಡ್ ಯಾರು ಖಾತೆ ಮಾಡುವ ಒಬ್ಬ ವ್ಯಕ್ತಿಗೆ, ನೋಡ್ರಿ ನೀವೇನಾದ್ರೂ ವಿತಿನ್ 1 hour ಖಾತೆ ರೆಡಿಯಾಗಿ ನನ್ನ ಕೈಗೆ ಬರಬೇಕು, ಇಲ್ಲ ಅಂದ್ರೆ ಐ ವಿಲ್ ಫೈಲ್ ಎ ಕಂಪ್ಲೇಂಟ್ ವಿತ್ ಲೋಕಾಯುಕ್ತ ಅಂತ.
ತಕ್ಷಣ ಕೆಲಸ ಆಯಿತು. ಅಂದರೆ ಅದರ ಅರ್ಥ ಏನು ಅಂತಂದರೆ, ಗ್ರಾಸ್ ರೂಟ್ ಲೆವೆಲಲ್ಲಿ ಪಂಚಾಯತಿ ಲೆವೆಲ್ ಇರಬಹುದು, ತಾಲೂಕಾ ಲೆವೆಲ್ ಇರಬಹುದು, ಡಿಸ್ಟ್ರಿಕ್ಟ್ ಲೆವೆಲ್ ಇರಬಹುದು, ಪ್ರತಿಯೊಂದು ಸರ್ಕಾರಿ ಕಚೇರಿಗಳಿರಬಹುದು, ಇಲ್ಲಿ ಒಂದು ಭೀತಿಯ ವಾತಾವರಣ ಅಧಿಕಾರಿ ವಲಯದಲ್ಲಿ, ಭ್ರಷ್ಟ ಅಧಿಕಾರಿ ವಲಯದಲ್ಲಿ ಮೂಡಬೇಕು ಅನ್ನೋದಾದರೆ ಲೋಕಾಯುಕ್ತ ಯಾರು ಅಧಿಕಾರ ಸೂತ್ರವನ್ನು ಹಿಡಿದಿದ್ದಾರೆ ಲೋಕಾಯುಕ್ತರು, ಅವರು ಅಂಥದ್ದೊಂದು ಸಂಚಲನ ಮೂಡೋದಕ್ಕೆ ಕಾರಣ ಆಗಬೇಕು. ಅಂಥ ಸಂಚಲನವನ್ನು ಮೂಡಿಸೋದು ಒಬ್ಬರು ವೆಂಕಟಾಚಲ, ಮತ್ತೊಬ್ಬರು ಸಂತೋಷ್ ಹೆಗ್ಡೆ. ಈ ಲೋಕಾಯುಕ್ತ ಇಂಥದೊಂದು ಹೆಗಡೆ ಅವರ ನಂತರ ಲೋಕಾಯುಕ್ತ ಸಂಸ್ಥೆ ಮಂಕಾಗೋಗಿದೆ ಅಂತೀರಾ? ಡೆಫಿನೆಟ್ ಆಗಿ ಮಂಕಾಗಿದೆ. ಈ ಭಾಸ್ಕರ್ ಅವರು ಬಂದ ಮೇಲೆ ಒಂದು ಇಲ್ಲಿ ಸಿಂಪಲ್ ಆಗಿ ನಾವು ಯೋಚನೆ ಮಾಡಬೇಕಾಗಿರೋದು, ಒಬ್ಬ ಜವಾಬ್ದಾರಿಯುತ ಅಧಿಕಾರಿ ಸೋನಿಯಾ ನಾರಂಗ್ ಅವರು ಒಂದು ದೂರನ್ನು ಕೊಟ್ಟರು, ಸರ್ಕಾರಕ್ಕೆ ಪತ್ರವನ್ನು ಬರೆದರು. ಆ ಪತ್ರವನ್ನು ಬರೆದಾಗ ಲೋಕಾಯುಕ್ತರನ್ನು ದಾಟಿ ಸರ್ಕಾರಕ್ಕೆ ಆ ಪತ್ರ ಹೋಗಿದೆ ಅಂತ ಅಂದರೆ ಲೋಕಾಯುಕ್ತರು ಇಮ್ಮಿಡಿಯೇಟ್ ಅಲರ್ಟ್ ಆಗಬೇಕು. ನನ್ನ ಸಂಸ್ಥೆಯ ಬಗ್ಗೆ ಇಂಥದೊಂದು ಆರೋಪ ಬಂದಿದೆ, ಈ ಆರೋಪದ ಬಗ್ಗೆ ನಾನು ಇಮ್ಮಿಡಿಯೇಟ್ ತನಿಖೆಯನ್ನು ಮಾಡ್ತೀನಿ ಅಂತ ಹೇಳುವಂತಹ ಒಂದು ನೈತಿಕ ಶಕ್ತಿಯನ್ನ ಅವರು ಪ್ರದರ್ಶನ ಮಾಡಬೇಕಾಗಿತ್ತು. ನನಗೆ ಗೊತ್ತಾದ ಹಾಗೆ ಯಾರು ಕೃಷ್ಣರಾವ್ ಅನ್ನುವಂತಹ ಕಳ್ಳಬೆಕ್ಕು ಲೋಕಾಯುಕ್ತದಲ್ಲಿ ಓಡಾಡ್ತಾ ಇತ್ತು, ಆ ಕಳ್ಳಬೆಕ್ಕನ ಹೆಸರಿನಲ್ಲಿ ಅಥವಾ ಅದರ ಬೇನಾಮಿ ಹೆಸರಿನಲ್ಲಿ ಬಾಲಬ್ರೂಯಿ ಮತ್ತು ಕುಮಾರಕೃಪದಲ್ಲಿ ರೂಮ್ಗಳು ರಿಸರ್ವ್ ಆಗಿದೆ. ಒಂದು ಕಡೆ ಬಾಲಬ್ರೂಯಿನಲ್ಲೋ ಕುಮಾರಕೃಪದಲ್ಲೋ ಆತ ಉಳ್ಕೊಳ್ಳೋದು, ಇನ್ನೊಂದು ಕಡೆ ಒಂದು ಬಾಲಬ್ರೂಯಲ್ಲಿ ಉಳ್ಕೊಂಡ್ರೆ ಕುಮಾರಕೃಪದಲ್ಲಿ ಡೀಲ್ ಆಗೋದು, ಕುಮಾರಕೃಪದಲ್ಲಿ ಉಳ್ಕೊಂಡ್ರೆ ಬಾಲಬ್ರೂಯಲ್ಲಿ ಡೀಲ್ ಆಗೋದು. ಯಾಕೆ ಆಗ್ತಾ ಇತ್ತು? ಇದನ್ನು ಯಾರು ಮಾಡ್ತಾ ಇದ್ರು? ಅಂಡ್ ಆಸ್ ಶಿವಕುಮಾರ್ ಸೆಡ್, ಈ CCTVಯ ಫುಟೇಜ್ಗಳು ಎಲ್ಲೋ ಹೋಗಿದೆ. ಇಮ್ಮಿಡಿಯೇಟ್ ಭಾಸ್ಕರ್ ರಾವ್ ಅವರಿಗೆ ನೈತಿಕ ಶಕ್ತಿ ಇದ್ದಿದ್ರೆ, ಆ ಕಮಿಟ್ಮೆಂಟ್ ಇದ್ದಿದ್ರೆ, ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಜನರಲ್ಲಿ ಗೌರವ ಮೂಡಬೇಕು, ಜನ ಇದರ ಬಗ್ಗೆ ವಿಶ್ವಾಸವನ್ನು ಇಡಬೇಕು ಅನ್ನುವಂತಹ ಭಾವನೆ ಇದ್ದಿದ್ರೆ ಇಮ್ಮಿಡಿಯೇಟ್ ಆಗಿ ಅವರು ಹಿ ವುಡ್ ಹ್ಯಾವ್ ಆರ್ಡರ್ಡ್ ಫಾರ್ ಅನ್ ಎಂಕ್ವೈರಿ. ಅದ್ರ ಜೊತೆಗೆ ನನಗೆ ಇನ್ನೊಂದೇನನ್ಸುತ್ತೆ ಅಂತಂದ್ರೆ, ಇಬ್ಬರು ಉಪಲೋಕಾಯುಕ್ತ ಇದ್ದಾರೆ ಅಂಡರ್ ಭಾಸ್ಕರ್ ರಾವ್. ಲೋಕಾಯುಕ್ತ ಸಂಸ್ಥೆಯ ಹೆಸರಿಗೆ ಕಳಂಕ ಬರ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಉಪಲೋಕಾಯುಕ್ತರಾದ ಮಜ್ಜಿಗೆ ಅವರಾಗಲಿ ಸುಭಾಷ್ ಆದಿ ಅವರಾಗಲಿ ಮೌನವಾಗಿ ಕುಳಿತುಕೊಳ್ಳೋದು ಸರಿಯಲ್ಲ. ಅವರ ಮೇಲೂ ಇದು ಇಂಪ್ಯಾಕ್ಟ್ ಆಗುತ್ತೆ. ದೇ ಶುಡ್ ಕಮ್ ಔಟ್ ವಿತ್ ಸಮ್ ಸ್ಟೇಟ್ಮೆಂಟ್. ನಾವು ಲೋಕಾಯುಕ್ತರು ಆದೇಶ ಮಾಡದೆ ಹೋದರೆ ನಾವು ಆದೇಶ ಮಾಡ್ತೀವಿ, ಅಥವಾ ನಾವು ಲೋಕಾಯುಕ್ತ ಪದವಿಗೆ ರಾಜೀನಾಮೆಯನ್ನು ನೀಡ್ತೀವಿ, ಇಂಥದ್ದೊಂದು ಕಳಂಕ ಹೊತ್ತಿರುವ ಸಂಸ್ಥೆಯಲ್ಲಿ ನಾವಿರಲ್ಲ ಅಂತ ಹೇಳುವಂತಹ ನೈತಿಕ ಶಕ್ತಿಯನ್ನು ಆ ಇಬ್ಬರು ಉಪಲೋಕಾಯುಕ್ತರು ಪ್ರದರ್ಶಿಸಬೇಕು. ಎಲ್ಲರೂ ಅಧಿಕಾರಕ್ಕೆ ಅಂಟ್ಕೊಂಡು ಕೂತ್ಕೊಂಡು ಸಾರ್ವಜನಿಕ ನೆಲೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕಾಡೋದಕ್ಕೆ ಅವಕಾಶವನ್ನು ಕೊಟ್ಟರೆ ದೇ ಹ್ಯಾವ್ ನೋ ಮಾರಲ್ ರೈಟ್ ಟು ಕಂಟಿನ್ಯೂ. ನಾಟ್ ಜಸ್ಟ್ ಭಾಸ್ಕರ್ ರಾವ್, ಇಟ್ ಈಸ್ ಮಜ್ಜಿಗೆ ಅಂಡ್ ಸುಭಾಷ್ ಆದಿ. ಅವರೂ ದೇ ಶುಡ್ ಓನ್ ದಿ ರೆಸ್ಪಾನ್ಸಿಬಿಲಿಟಿ. ಆಲ್ ರೈಟ್, ಎಸ್ ಭಾಸ್ಕರನ್ ಸರ್, ಮೌನ ಮುರಿಬೇಕು, ಇಲ್ಲವೇ ಈ ಹುದ್ದೆಗೆ ನಾನು ಸೂಕ್ತನಲ್ಲ ಅಂತ ರಾಜೀನಾಮೆ ಕೊಡಬೇಕು ಅನ್ನೋದು ತಮ್ಮ ಆಗ್ರಹ. ಅದಕ್ಕೆ ಸೋಮವಾರದವರೆಗೆ ತಾವು ಗಡುವನ್ನ ಕೊಟ್ಟಿದ್ದೀರಿ. ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಜನಸಾಮಾನ್ಯರ ವಿಶ್ವಾಸವನ್ನ ಉಳಿಸಿಕೊಳ್ಳಬೇಕಾದಂತ ಆದ್ಯ ಕರ್ತವ್ಯ ಈಗ ಲೋಕಾಯುಕ್ತರ ಮೇಲೆ ಇದೆ. ಯಾಕಂದ್ರೆ ಲೋಕಾಯುಕ್ತ ಸಂಸ್ಥೆ ಆ ರೀತಿಯಾದಂತಹ ನಿರೀಕ್ಷೆಗಳನ್ನ ಜನಸಾಮಾನ್ಯರಲ್ಲಿ ಹುಟ್ಟು ಹಾಕಿದೆ. ಮತ್ತು ವೆಂಕಟಾಚಲ ಅವರು, ಸಂತೋಷ್ ಹೆಗಡೆ ಅವರು ನಡೆದುಕೊಂಡು ಬಂದಿರುವಂತಹ ರೀತಿ ನೋಡಿದ್ರೆ ಜನಸಾಮಾನ್ಯರಿಗೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಂಥದ್ರಲ್ಲಿ ತನ್ನದೇ ಸಂಸ್ಥೆಯಲ್ಲಿ ಈ ರೀತಿಯಾದಂತಹ ಕೆಟ್ಟ ಹುಳಗಳು ಇದಾವೆ ಅಂದ್ರೆ ಅವುಗಳನ್ನ ಹೆಕ್ಕಿ ತೆಗೆದು ಹಾಕೋದು ಅವರ ಕರ್ತವ್ಯ. ಈಗ ಅವರು ಯಾವುದೇ ರೀತಿಯಾದಂತಹ ತನಿಖೆ ಮಾಡಿಲ್ಲ, ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ ಅನ್ನೋದಕ್ಕೆ ತಮ್ಮ ಹತ್ರ ಆಧಾರ ಏನಿದೆ? ಮೇಡಮ್, ಈಗ ಆಧಾರನ ಕೇಳಿ ಯಾರು ಲಂಚ ಪಡೆಯೋದಿಲ್ಲ. ಅದೆಲ್ಲ ತೆರೆಮರೆಯಲ್ಲಿ ಕ್ಲೋಸ್ ಡೋರ್ಸ್ ಅಲ್ಲಿ ಯಾವುದೋ ಹೋಟ್ಲಲ್ಲೋ ಮತ್ತೆ ಎಲ್ಲೋ ಒಂದು ರೆಸಾರ್ಟಲ್ಲೋ ಎಲ್ಲೋ ನಡೀತದೆ. ನಮ್ಮ ಆಗ್ರಹ ಏನು, ಸೋನಿಯಾ ನಾರಂಗ್ ಅವರು ಪತ್ರ ಬರೆದು 2 ವಾರಕ್ಕಿಂತ ಹೆಚ್ಚು ಸಮಯ ಆಯಿತು. ಸೌಜನ್ಯಕ್ಕಾದ್ರೂ ಕರ್ನಾಟಕದ ಜನತೆಗೆ ಮಾಧ್ಯಮದ ಮೂಲಕ ಭಾಸ್ಕರ್ ರಾವ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಿತ್ತಲ್ಲ. ಈ ರೀತಿ ನಮ್ಮಲ್ಲೇ ಒಬ್ಬರು IPS ಆಫೀಸರ್ ಈ ರೀತಿ ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಇದ್ರ ಬಗ್ಗೆ ನಾವು ಒಂದು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದೀವಿ, ಕರ್ನಾಟಕದ ಜನತೆ ಯಾರು ಆತಂಕ ಪಡಬೇಕಾಗಿಲ್ಲ, ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಹೆಸರನ್ನೆಲ್ಲ ಬಹಿರಂಗಗೊಳಿಸಿ ನಾವು ಜನಗಳ ಮುಂದೆ ಇಡ್ತೀನಿ ಅಂತ ಅವಳು ಒಂದು ಸ್ಟೇಟ್ಮೆಂಟು ಮಾಡಿಲ್ಲ ಇದುವರೆಗೂ. ಇದರಿಂದ ಏನು ನಮ್ಗೆ ಅರ್ಥ ಆಗುತ್ತಂದ್ರೆ, ಪರೋಕ್ಷವಾಗೋ ಅಥವಾ ಪ್ರತ್ಯಕ್ಷವಾಗೋ ಲೋಕಾಯುಕ್ತ ಸಂಸ್ಥೆಯಲ್ಲಿರೋ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ನಮಗೆ ಒಂದು ಊಹೆ ಅಷ್ಟೇ ಮೇಡಮ್. ಇದು ಊಹೆ ಅಲ್ಲ. ಈಗ ಏನಾದ್ರೂ ದಾಖಲೆಗಳಿದೆಯಾ, ಆಧಾರಗಳಿದೆಯಾ? ಬಾಯಿ ಮಾತಿಗೆ ಇವರು ಮಾತಾಡಿಲ್ಲ ಅನ್ನೋ ಕಾರಣಕ್ಕೆ ಇವರು ಇನ್ವಾಲ್ವ್ ಇದ್ದಾರೆ ಅಂದ್ರೆ ಜನಸಾಮಾನ್ಯರು ಹೇಗೆ ನಂಬ್ತಾರೆ? ಯಾಕಂದ್ರೆ ಇಲ್ಲಿಯವರೆಗೆ ಲೋಕಾಯುಕ್ತರು ಯಾರ್ಯಾರು ಆಗ್ತಿದ್ದಾರೆ ಅವ್ರ ಮೇಲೆ ಸಂಪೂರ್ಣ ನಂಬಿಕೆ ಜನಸಾಮಾನ್ಯರು. ರಾಜೀನಾಮೆ ಕೊಡಿ ಅಂತ ಸರ್ಕಾರದ ಮುಖ್ಯಸ್ಥರು ಯಾಕೆ ಕೇಳ್ತಾರೆ?
ಅಲ್ವಾ ಮೇಡಮ್? ಈಗ ನಂದೊಂದು ಪಾಯಿಂಟ್ ಇದೆ ಮೇಡಮ್. ಈಗ ವೆಂಕಟಾಚಲಯ್ಯನವರಿದ್ದಾಗ, ಸಂತೋಷ್ ಹೆಗಡೆಯವರಿದ್ದಾಗ ಜನಸಾಮಾನ್ಯರು ಎಲ್ಲ ಹೋಗಿ ಅವರನ್ನ ಲೋಕಾಯುಕ್ತರನ್ನ ಮೀಟ್ ಮಾಡ್ಬೋದಾಗಿತ್ತು, ಅಣು ಮಾಡಿಕೊಡ್ತಿದ್ರು. ಈ ಲೋಕಾಯುಕ್ತರನ್ನ ಮೀಟ್ ಮಾಡಕ್ ಆಗೋದೇ ಇಲ್ಲ. ಅವರ ಚೇಂಬರ್ ಹತ್ರ ಹೋದ್ರೆ ಓಡಿಸ್ತಾರೆ, ಕೆಳಗಡೆ ಹೋಗಿ ಅಲ್ಲಿ ಕೌಂಟರ್ ಅಲ್ಲಿ ಕೊಡಿ ಸಿಂಗಲ್ ವಿಂಡೋ ಅಲ್ಲಿ ಅಂತ ಹೇಳಿ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀವಿ. 3 ತಿಂಗಳಾಗುತ್ತೆ, 4 ತಿಂಗಳಾಗುತ್ತೆ, ಒಂದು ಸೌಜನ್ಯಕ್ಕೂ ನಮ್ಗೊಂದು ಪತ್ರ ಬರೆಯೋದಿಲ್ಲ. ಒಂದು 4-5 ತಿಂಗಳಾದ್ಮೇಲೆ ಹೋಗಿ ದಬಾಯಿಸಿ ಕೇಳಿದಾಗ ಈ ಪ್ರಕರಣನ ಮುಕ್ತಾಯ ಮಾಡ್ಬಿಟ್ಟಿರ್ತಾರೆ. ಏನಂತ ಮುಕ್ತಾಯ ಮಾಡಿರ್ತಾರೆ? ತಪ್ಪು ಮಾಡದಂತ ಅಧಿಕಾರಿಗೆ ನಾವು ತಿಳುವಳಿಕೆ ಹೇಳಿದೀವಿ, ಇದೇ ರೀತಿ ತಪ್ಪನ್ನ ಮಾಡಬಾರ್ದು, ನಾವು ಅವರಿಗೆ ತಿಳುವಳಿಕೆ ಹೇಳಿದ್ವಿ ಅಂತ ಕ್ಲೋಸ್ ಮಾಡಿದ್ದಾರೆ. ಆ ಥರ 100 ಕೇಸ್ಗಳಿದೆ. ಇದೇನಾಗಿದೆ ಅಂದ್ರೆ ಸಾರ್ವಜನಿಕರು ಮತ್ತೆ ಹೋರಾಟಗಾರರು ಹೋಗಿ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಡೋದು ಯಾವ ರೀತಿ ಆಗೋಗಿದೆ ಅಂದ್ರೆ ಈ ಬೀಗರೂಟಕ್ಕೆ ಆಮಂತ್ರಣ ಕೊಟ್ಟಂಗೆ ಅವ್ರಿಗೆ. ನಾವು ಕಂಪ್ಲೇಂಟ್ ಕೊಡೋದು ಕಷ್ಟಪಟ್ಟು ಎಲ್ಲ ಕಂಡಿಡಿದು ಎಲ್ಲ ಮಾಡ್ತೀವಿ, ಅವ್ರಿಗೆ ಏನಂದ್ರೆ ಬೀಗರೂಟಕ್ಕೆ ಆಮಂತ್ರಣ ಕೊಟ್ಟಂಗೆ ಆಗುತ್ತೆ. ಅಲ್ಲ ಇನ್ನೇನ್ ಮಾಡ್ತಾರೆ ಸರ್ ರವಿಕೃಷ್ಣ ರೆಡ್ಡಿ ಅವರೇ? ಸೂಕ್ತ ಶಿಕ್ಷೆ ಆಗೋದಿಲ್ಲ, ಇವ್ರಿಗೆ ಹತ್ರ ಪವರ್ಸ್ ಇಲ್ಲ, ಯಾರ್ಯಾರ ಹೆಸರುಗಳನ್ನ ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತಾರೋ ಅವರೇ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ. ಏನ್ ದಾಳಿ ಮಾಡೋದು, ಏನ್ ಕ್ರಮ ಕೈಗೊಳ್ಳೋದು, ಏನ್ ತನಿಖೆ ಮಾಡೋದು? ಒಂದ್ ರೀತಿ ನಮ್ಮ ಓಪನಿಂಗ್ ರಿಮಾರ್ಕ್ಸ್ ಅಲ್ಲಿ ಹಲ್ಲು ಕಿತ್ತ ಹಾವಿನಂತ ಆಗೋಗಿದೆ ಅನ್ನುವಾಗ ಏನ್ ಮಾಡಕ್ ಸಾಧ್ಯ ಅಂತೀರಾ? ಈಗ ಮಹಾದೇವ್ ಪ್ರಕಾಶ್ ಅವರು ಒಂದು ಗಾದೆ ಒಂದು ಮಾತಾಡಿದ್ರು, ತೋಳನ ಕುರಿಗೆ ಮಂದೆ ನೋಡೋದಿಕ್ ಬಿಟ್ಟಿರೋದು ಅಂತ. ಅದ್ರ ಜೊತೆಗೆ ಇನ್ನೊಂದೆರಡು ಕರ್ನಾಟಕ ಜನತೆಗೆ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇರೋದು ಹರ ಕೊಲ್ಲಲ್ ಪರ ಕಾಯೋನೆ ಅಂತ, ಇನ್ನೊಂದು ಬೇಲಿಗೆ ಎದ್ದು ಹೊಲ ಮೇಯ್ತಿದೆ ಅಂತ. ಇವತ್ತು ಮಾಧ್ಯಮಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಕ್ಚುಲಿ 2 ವಾರ ಅಲ್ಲ, ಮೇ 11ನೇ ತಾರೀಕು ಸೋನಿಯಾ ನಾರಂಗ್ ಅವರು ಪತ್ರ ಬರೆದಿರೋದು. 40 ದಿನಗಳಾಯ್ತು. ಮೇ 5ನೇ ತಾರೀಕಿಂದ 7ನೇ ತಾರೀಕು ಒಳಗಡೆ ನಡೆದ ಘಟನೆಗಳ ಬಗ್ಗೆ 3 ಪುಟದ ಪತ್ರ ಬರೆದು 40 ದಿನಗಳಾಯ್ತು. ಈ ಮಾಧ್ಯಮಗಳಲ್ಲಿ ಇತ್ತೀಚೆಗೆ ಬರ್ತಿರೋ ವರದಿಗಳ ಪ್ರಕಾರ ಲೋಕಾಯುಕ್ತದ ಪ್ರಮುಖ ವ್ಯಕ್ತಿಯೊಬ್ಬರ ಪುತ್ರ ಅಂತ ಬರ್ತಾ ಇದೆ. ಇವತ್ತು 3 ಜನ ಪ್ರಮುಖ ವ್ಯಕ್ತಿಗಳಿದ್ದಾರೆ. ಒಬ್ಬರು ಭಾಸ್ಕರ್ ರಾವ್, ಜಸ್ಟಿಸ್ ಭಾಸ್ಕರ್ ರಾವ್ ಲೋಕಾಯುಕ್ತರು, ಇನ್ನಿಬ್ಬರು ಉಪಲೋಕಾಯುಕ್ತರು, ಒಬ್ರು ಜಸ್ಟಿಸ್ ಆದಿ, ಇನ್ನೊಬ್ರು ಮಜ್ಗೆ. ಇವತ್ತು ಮಜ್ಗೆಯವರೇ ನಿಮ್ಮ ಮಗನಾದು, ಜಸ್ಟಿಸ್ ಆದಿಯವರೇ ನಿಮ್ಮ ಮಗನಾದು, ಈಗ ಭಾಸ್ಕರ್ ರಾವ್ ಅವರೇ ನಿಮ್ಮ ಮಗನಾದು. ಈ 3 ಜನರಲ್ಲಿ ಇಬ್ಬರಾದ್ರೂ ಸರಿ ಹೊರಗೆ ಬಂದು ಇವತ್ತು ನಮ್ಮ ಮಗ ಅಲ್ಲ, ಅದು ನಮ್ಮ ಮಕ್ಕಳು ಅಂತಹ ನೀಚ ಕೆಲಸ ಮಾಡಲ್ಲ, ನನ್ನ ಕುಟುಂಬದಲ್ಲಿ ಅದಿಲ್ಲ. ಇವತ್ತು ನೇರವಾಗಿ ಪ್ರಶ್ನೆ ಇರೋದು ಜಸ್ಟಿಸ್ ಮಜ್ಗೆ ಅವರಿಗೆ, ಜಸ್ಟಿಸ್ ಆದಿ ಅವರಿಗೆ, ಜಸ್ಟಿಸ್ ಭಾಸ್ಕರ್ ರಾವ್ ಅವರಿಗೆ. ಬಹಳ ಸ್ಪಷ್ಟವಾಗಿದ್ದು ಸಾಂವಿಧಾನಿಕ ಸಂಸ್ಥೆ, ನಮ್ಮ ರಾಜ್ಯಕ್ಕೆ ಬಹಳ ಪ್ರಮುಖವಾದ ಸಂಸ್ಥೆ. ಭ್ರಷ್ಟಾಚಾರದ ನಿಗ್ರಹದಲ್ಲಿ ಒಬ್ಬ ಮುಖ್ಯಮಂತ್ರಿನ ಹೇಗೆ ನೋಡ್ತೀವೋ, ರಾಜ್ಯಪಾಲರನ್ನ ಹೇಗೆ ನೋಡ್ತೀವೋ, ಚೀಫ್ ಜಸ್ಟಿಸ್ನ ಹೇಗೆ ನೋಡ್ತೀವೋ, ಹೈಕೋರ್ಟ್ನ ಅದೇ ತರಕ್ಕೆ ಲೋಕಾಯುಕ್ತರನ್ನು ಜನ ನೋಡ್ತಾ ಇದ್ದಾರೆ. ಬಹಳ ನನ್ನ ಪ್ರಕಾರ ಈ 4ರಲ್ಲಿ ಈ 4 ಬಹಳ ಮುಖ್ಯ ಸಾಂವಿಧಾನಿಕ ಇದರಲ್ಲಿ 4ನೇದು ಲೋಕಾಯುಕ್ತ, ರಾಜ್ಯದ ಜನತೆ ವಿಶ್ವಾಸಾರ್ಹತೆ. ಅಂತಹದ್ರಲ್ಲಿ ಇಲ್ಲಿ ಆಫೀಸಲ್ಲಿ ಲೋಕಾಯುಕ್ತರ ಚೇಂಬರ್ ಪಕ್ಕದಲ್ಲಿ ಬಂದು ಕೂತ್ಕೊಂಡು ನೀನೊಂದು ಕೋಟಿ ಕೊಟ್ಟರೆ ನಿನ್ ಮೇಲೆ ರೈಡ್ ಮಾಡಲ್ಲ ಅನ್ನುವಂತಹ ಮಾತುಕತೆ ನಡೆಯುತ್ತೆ ಅಂತ ಸೋನಿಯಾ ನಾರಂಗ್ ಅವರು ಬರ್ದಿದ್ದಾರೆ ಅಂದ್ರೆ ಏನಾಗ್ತಾ ಇದೆ ಇವತ್ತು? ನಾವು ಬೇರೆ ಮಿಕ್ಕಿದೆಲ್ಲದಕ್ಕಿಂತ ಅದೇ ರೀತಿ ಲಾಸ್ಟ್ ಟೈಮ್ ಹಿರೇಮಠ ಅವರು ಬಂದಾಗ್ಲೂ ಕೂಡ ಒಂದು ಮಾತನ್ನ ಹೇಳಿದ್ರು, ನಿಕಟವರ್ತಿಗಳಿಂದ ಭ್ರಷ್ಟಾಚಾರ ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ಇದು ಭಾರಿ ಪರಿಣಾಮ ಬೀರೋ ಮುನ್ಸೂಚನೆ ಇದೆ, ಈಗಿನ ಆರೋಪ ಏನಾದ್ರೂ ನಿಜ ಆದ್ರೆ ಅದು ಕ್ಷಮಿಸಲಾರದಂತಹ ಮಹಾಪರಾಧ ಆಗುತ್ತೆ ಅಂತ. ಬಟ್ ಅದಕ್ಕೆ ಅವರು ಹಿರೇಮಠ ಅವರು ಯಾರು ಹೇಳಿ ಸರ್ ಅಂತಂದ್ರೆ ತನಿಖೆ ಮಾಡ್ಲಿ ಹೊರಗೆ ಬರುತ್ತೆ ಅಂತ ಅಂದ್ರೆ ಹೊರತು ಯಾರು ಏನು ಅನ್ನೋದ್ರ ಬಗ್ಗೆ ಕ್ಲಾರಿಫೈ ಮಾಡಿ. ಪ್ರಮುಖರಾದವ್ರ ಜೊತೆ ಭೇಟಿ ಮಾಡಿ ಮಾತಾಡಿದ್ದಾರೆ. ಮತ್ತೆ 2 ವರ್ಷ 4 ತಿಂಗಳಾಯ್ತು ಜಸ್ಟಿಸ್ ಭಾಸ್ಕರ್ ರಾವ್ ಅವರು ಬಂದು ಏನು ಮಾಡಿದ್ದಾರೆ? ಇದು ಗಂಜಿ ಕೇಂದ್ರ ಅಲ್ಲ, ರಿಟೈರ್ಡ್ ಜಡ್ಜ್ಗಳಿಗೆ ಕೊಡುವಂತ ಯಾವುದೋ 70-75 ವರ್ಷ ಆಗಿ ಮನೇಲಿ ಇರ್ಬೇಕಾದ್ರೆ ಕೊಡುವಂತದಲ್ಲ, ಕ್ರಿಯಾಶೀಲ ಸಂಸ್ಥೆ ಅದು. ಅರ್ಜಿ ಬಂದ ತಕ್ಷಣ ದೂರ ತಗೊಂಡು ಏನ್ ಬೇಕು ಅದು ಮಾಡಬೇಕು. ದಾಳಿಗಳು ನಡೀತಾ ಇದೆ, ನಡೀತಾ ಇದೆ. 5 ಜನ ದಾಳಿ ಮಾಡಿ 5 ಜನ ತಹಸೀಲ್ದಾರ್ ಮೇಲೆ ಪತ್ರ ಬರೆದ್ರು ಲೋಕಾಯುಕ್ತರು, ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಸರ್ಕಾರಕ್ಕೆ. ಸರ್ಕಾರ ಅದನ್ನ 6 ತಿಂಗಳು ಇಟ್ಕೊಂಡು ಮೊನ್ನೆ ಕಸದ ಬುಟ್ಟಿಗೆ ಎಸಿತ್ತು. ಲೋಕಾಯುಕ್ತರು ಏನಾದ್ರು ನನ್ನ ಇಷ್ಟು ಜನ ಕೆಲಸ ಮಾಡಿದ್ದಾರೆ, ನೀವು ವರದಿನ ಕಸದ ಬುಟ್ಟಿಗೆ ಎಸಿದಿದ್ದೀರಿ ಅಂತ ಏನಾದ್ರು ಪತ್ರ ಬರೆದ್ರ? ಅವ್ರ ಮೇಲೆ ಗಣಿ ಹಗರಣದ ಬಗ್ಗೆ ನೀವು ತನಿಖೆ ತಗೊಳ್ಳಿ ಅಂತ ಹೇಳಿ ಲೋಕಾಯುಕ್ತರಿಗೆ ಪತ್ರ ಬರೆದ್ರೆ ಅದ್ರದ್ದು ಇನ್ನೂ ಸರಿಯಾಗಿ ಅವ್ರು ಮಾಡಿಲ್ಲ. ಡಿನೋಟಿಫಿಕೇಶನ್ ಇಷ್ಟು ದೊಡ್ಡ ಹಗರಣ ಆಗಿದೆ ಸಿದ್ದರಾಮಯ್ಯನವರ ಸಮಯದಲ್ಲಿ. ಡಿನೋಟಿಫಿಕೇಶನ್ ಬಗ್ಗೆ ನೀವು ತನಿಖೆ ಮಾಡಿ ಅಂದ್ರೆ ಏನ್ ಹೇಳಿದ್ರು ಲೋಕಾಯುಕ್ತ? ತಾಂತ್ರಿಕ ಕಾರಣಗಳಿಗಾಗಿ ನಮ್ಮ ಕೈಯಲ್ಲಿ ಆಗಲ್ಲ. ಇದೇ ಮಾತನ್ನ ಸಂತೋಷ್ ಹೆಗಡೆ ಅವರು ಹೇಳಿದ್ರೆ 16,000 ಕೋಟಿ ರೂಪಾಯಿಗಳ ಹಗರಣ ಹೊರಗೆ ಬರ್ತಾ ಇತ್ತಾ? ಯಾರು ಇವರು ಭಾಸ್ಕರ್ ರಾವ್? ಈ ರಾಜ್ಯದ ಜನರ ಇದು ಅವ್ರ ಮೇಲೆ ಇದೆ. ಅವರು ಕ್ರಿಯಾಶೀಲವಾಗಿರ್ಬೇಕು, ಪ್ರಾಮಾಣಿಕರಾಗಿರ್ಬೇಕು ಅಂತ ಕೇಳೋದು ನಮ್ಮ ಹಕ್ಕು. ಅದು ಭಾಸ್ಕರ್ ರಾವ್ ಆಗಲಿ, ಮಜ್ಗೆ ಅವರಾಗ್ಲಿ, ಆದಿ ಅವರಾಗ್ಲಿ ಮಾಡೋದಕ್ಕಿಲ್ಲ ಅಂದ್ರೆ ದೇ ಶುಡ್ ರಿಸೈನ್ and they should get away from that post. All right, we'll come back. ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ. ಎಸ್ ಮಹಾದೇವ್ ಪ್ರಕಾಶ್ ಸರ್, ಈಗ ಸೋನಿಯಾ ನಾರಂಗ್ ಅವರು ಪತ್ರ ಬರೆದಿದ್ದಾರೆ.
ಪತ್ರದಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅನ್ನೋದಾದ್ರೆ ಅದನ್ನಾದ್ರೂ ಕ್ಲಾರಿಫೈ ಮಾಡ್ಬೇಕಲ್ಲ. ಸೋನಿಯಾ ನಾರಂಗ್ ಅವರು ಸುಮ್ನೆ ಪತ್ರ ಬರೆದಿದ್ದಾರೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಸತ್ಯಾಂಶ ಇಲ್ಲ ಅಂತ ಹೇಳ್ಬೇಕು. ಇಲ್ಲ ಅಂತಂದ್ರೆ ಇದರಲ್ಲಿ ಸತ್ಯಾಂಶ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ತನಿಖೆ ನಡೀಬೇಕು. CCTV ಫುಟೇಜ್ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಒಂದು CD ಸೋನಿಯಾ ನಾರಂಗ್ ಅವ್ರ ಹತ್ರನೂ ಇದೆ ಅನ್ನುವಂತಹ ಮಾಹಿತಿಗಳು ಹೊರಗೆ ಬರ್ತಾ ಇವೆ. ಇನ್ನೊಂದು ಕಡೆ ಸೋನಿಯಾ ನಾರಂಗ್ ಅವ್ರ ಹತ್ರ ದಾಖಲೆಗಳಿದ್ದಲ್ಲಿ ಅವರೇ ತನಿಖೆ ಮಾಡಬಹುದು. ಅವ್ರನ್ನ ತಡೆದಿರೋರು ಯಾರು? ಅವ್ರು ಮಾಡಬಹುದು ತನಿಖೆ. ಇಲ್ಲ, ಈಗ ಯಾರೋ ಒಬ್ಬ RTI ಕಾರ್ಯಕರ್ತ ಕೊಟ್ಟಿರೋದಲ್ಲ ಅದು, ಏನು ದೂರು. ಇಟ್ ಈಸ್ ವರ್ಚುಯಲಿ ಗಿವನ್ ಬೈ ಸೋನಿಯಾ ನಾರಂಗ್. ಸೋನಿಯಾ ನಾರಂಗ್ ಅವರು ತನಿಖೆ ಮಾಡಬಹುದು, ಮಾಡಬಾರ್ದು ಅಂತ ಏನಿಲ್ಲ. ಅವತ್ತು ನಾವು ಕಳೆದ ಬಾರಿ ಚರ್ಚೆ ಮಾಡಿದಾಗ ಶಿ ಹ್ಯಾಸ್ ಎವರಿ ರೈಟ್. ಬಟ್ ನನಗೇನನ್ಸುತ್ತೆ ಅಂತಂದ್ರೆ ಒಟ್ಟು ಪ್ರಕರಣದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದಲ್ಲಿ ಇಟ್ ಈಸ್ ಓನ್ಲಿ ಟಿಪ್ ಆಫ್ ದ ಐಸ್ಬರ್ಗ್. ಸೋನಿಯಾ ನಾರಂಗ್ ಅವರ ಪತ್ರ ಬರೆದಿರೋದು. ಅದರಿಂದ ಸೋನಿಯಾ ನಾರಂಗ್ ಅವರ ಪತ್ರದ ಆಧಾರದ ಮೇಲೆ ಇಡೀ ಲೋಕಾಯುಕ್ತ ವ್ಯವಸ್ಥೆಯಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರ, ಬೆಟ್ಟದಷ್ಟು ಭ್ರಷ್ಟಾಚಾರ ಇದೆಯಲ್ಲ, ಅದನ್ನ ಬಯಲು ಮಾಡೋದಕ್ಕೆ ಪೂರಕವಾಗಿ ಒಂದು ಅಸ್ತ್ರ ಆಗಬಹುದು. ಅದರಿಂದ ನನಗೇನನ್ಸುತ್ತೆ ಅಂತಂದ್ರೆ ಸೋನಿಯಾ ನಾರಂಗ್ ಅವರು ಪತ್ರ ಬರೆದ ತಕ್ಷಣ ಅವರೇನೋ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಲ್ಲ, ಒಬ್ಬ PC ಅಲ್ಲ, ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲ, ನಾಟ್ ಇವನ್ ಎ DYSP, ಶಿ ಈಸ್ SP. ಅವರು ಪತ್ರ ಬರೆದ ತಕ್ಷಣ ಇಟ್ ಈಸ್ ದಿ ಡ್ಯೂಟಿ ಆಫ್ ದ ಲೋಕಾಯುಕ್ತ ಭಾಸ್ಕರ್ ರಾವ್ ಇಮ್ಮಿಡಿಯೇಟ್ಲಿ ಎಂಕ್ವೈರಿಗೆ ಆದೇಶವನ್ನು ನೀಡಬೇಕಾಗಿತ್ತು. ಅದಷ್ಟೇ ಅಲ್ಲದೆ ಜಸ್ಟಿಸ್ ಮಜ್ಜಿಗೆ ಮತ್ತು ಜಸ್ಟಿಸ್ ಸುಭಾಷಾದಿ ಅವರಿಬ್ಬರೂ ಇಂಥದೊಂದು ಆರೋಪ ಲೋಕಾಯುಕ್ತ ಸಂಸ್ಥೆಯ ಮೇಲೆ ಬಂದಿದೆ. ಆದ್ದರಿಂದ ಈ ಆರೋಪದಿಂದ ಮುಕ್ತವಾಗಬೇಕಾದ್ರೆ ತನಿಖೆ ನಡಿಬೇಕು ಅಂದ್ಬಿಟ್ಟು ಅವರು ಅಟ್ಲೀಸ್ಟ್ ದೇ ವುಡ್ ಹ್ಯಾವ್ ರಿಟರ್ನ್ ಲೆಟರ್ ಟು ದ ಲೋಕಾಯುಕ್ತ ಭಾಸ್ಕರ್ ರಾವ್ ಅವರಿಗೆ ಪತ್ರ ಬರೆದು ಇದರ ಬಗ್ಗೆ ತನಿಖೆ ನಡೆಸಿ ಅಂತ ಹೇಳಬೇಕಾಗಿತ್ತು. ಈ ಲೋಕಾಯುಕ್ತ ವಲಯದಲ್ಲಿ ಒಂದು ಹೆಸರು ತುಂಬಾ ಪ್ರಾಮಿನೆಂಟ್ ಆಗಿ ಓಡಾಡ್ತಾ ಇದೆ. ಅವ್ರು ಯಾರು ಅಂತನೂ ಗೊತ್ತಿಲ್ಲ. ಕೃಷ್ಣರಾವ್ ಜೊತೆಗೆ ಇನ್ನೊಬ್ಬ ಅಶ್ವಿನ್ ಅನ್ನುವ ಹೆಸರು, ಅಶ್ವಿನ್ ರಾವ್ ಅಂತ ಹೇಳ್ತಾ ಇದ್ದಾರೆ. ಇಂಥದ್ದೊಂದು ಹೆಸರು ಓಡಾಡ್ತಾ ಇದೆ. ಯಾರು ಅವರು ಅಶ್ವಿನ್ ರಾವ್? ಅವ್ರ ಅಶ್ವಿನ್ ರಾವ, ಅವ್ರು ಯಾರ ಮಗ ಅಥವಾ ಅವರು ಲೋಕಾಯುಕ್ತಕ್ಕೂ ಅವ್ರಿಗೂ ಏನು ಸಂಬಂಧ, ಇದ್ರ ಬಗ್ಗೆನೂ ತನಿಖೆ ಆಗಬೇಕು. ಅಂಡ್ CCTV ಫುಟೇಜ್ ಇದೆಯಲ್ಲ, ದಟ್ ಈಸ್ ದಿ ಬೆಸ್ಟ್ ವಿಟ್ನೆಸ್. ಆ ಒಂದು ಅದ್ಭುತವಾದಂತಹ ಸಾಕ್ಷ್ಯ, ಆ ಒಂದು ದಾಖಲೆಯನ್ನು ಇಟ್ಕೊಂಡು ಅದನ್ನು ಬಹಿರಂಗಪಡಿಸಿ ಇಂಥವರು ಲೋಕಾಯುಕ್ತದಲ್ಲಿ ಕಳ್ಳಬೆಕ್ಕುಗಳು ಓಡಾಡ್ತಾ ಇದ್ದಾವೆ, ಈ ಕಳ್ಳಬೆಕ್ಕುಗಳನ್ನು ನಾವು ಹಿಡಿತಾ ಇದ್ದೀವಿ ಅಂತ ಹೇಳುವ ಆ ಒಂದು ನೈತಿಕ ಶಕ್ತಿಯನ್ನು ಭಾಸ್ಕರ್ ಅವರು. ಜೊತೆಗೆ ಇನ್ನೊಂದು ಸರಳವಾದದ್ದಿದೆ. ಈ ಕೃಷ್ಣರಾವ್ ಅನ್ನೋ ವ್ಯಕ್ತಿಯ ನಂಬರ್ನು ಸಹ ಮೆನ್ಷನ್ ಮಾಡಿದ್ದಾರೆ ಯಾರು, ಸೋನಿಯಾ ನಾರಂಗ್ ಅವರು ಅವರ ಪತ್ರದಲ್ಲಿ. ಆ ಮನುಷ್ಯನ ಕಾಲ್ ರೆಕಾರ್ಡ್ಸ್ ಮತ್ತೆ ಟವರ್ ಲೊಕೇಶನ್ಸ್ ಇವೆರಡು ತೆಗೆದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಲೋಕಾಯುಕ್ತ ಕಚೇರಿಯಿಂದ ಒಂದು ಈಗ ಮೇ 5 ಮೇ 7ನೇ ತಾರೀಕು 2 ದಿವಸಗಳಲ್ಲಿ ಕೃಷ್ಣರಾವ್ ಯಾರ್ಯಾರಿಗೆ ಫೋನ್ ಮಾಡ್ದ, ಕಾಲ್ ರೆಕಾರ್ಡ್ಸ್ ಅಲ್ಲಿಂದ ಸೈಬರ್ ಕ್ರೈಮ್ ಬ್ರಾಂಚ್ ಬರೀ ಕೇವಲ ನಡ್ಕೊಂಡು ಹೋದ್ರೆ 2 ನಿಮಿಷಕ್ಕೆ 3 ನಿಮಿಷಕ್ಕೆ ಹೋಗ್ಬೋದು. ಅಷ್ಟು ದೂರಕ್ಕೆ ಹೋಗಿ ಇವರೇ SP ಸೋನಿಯಾ ನಾರಂಗ್ ಅವರೇ ಪತ್ರ ಒಂದು ಫೋನ್ ತಗೊಂಡು ನೋಡ್ರಿ ಇಂಥ ಫೋನ್ ನಂಬರ್ ಇದೆ, ಇದು ಯಾರ ಹೆಸರು ರಿಜಿಸ್ಟರ್ ಆಗಿದೆ, ಮತ್ತೆ ಅವರು ಕಾಲ್ ರೆಕಾರ್ಡ್ಸ್ ಮತ್ತೆ ನಮಗೆ ಟವರ್ ಲೊಕೇಶನ್ಸ್ ಕೊಡಿ ಅಂತ ಹೇಳಿದ್ರೆ ಅದು ಹಿಂದಿಂದು ಎಲ್ಲೆಲ್ಲಿಂದ ಕಾಲ್ ಮಾಡಿತ್ತು, ಯಾರ್ಯಾರಿಗೂ ಹೋಗಿತ್ತು. ಈಗ ಅಶ್ವಿನ್ ಯಾರು, ಆಗ ಅಶ್ವಿನ್ ತೆಗಿಯೋಣ. ಈಗ ನಾವು ಮೊನ್ನೆ DK ರವಿ ಕೇಸಲ್ಲಿ ಹೇಳ್ತಾ ಇದ್ರಲ್ಲ, ಸರ್ಕಾರ 1 ದಿವಸದಲ್ಲಿ 2 ದಿವಸದಲ್ಲಿ ಇಡೀ ಇನ್ನೂ ಎಷ್ಟೋ ದಿವಸಗಳೆಲ್ಲ ರೆಕಾರ್ಡ್ ಕೊಟ್ಬಿಡ್ತಲ್ಲ ಹಾಗಿದೆ ಅಂತ. ಇವಾಗ ಹಾಗಾಗಿ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ, ಎಲ್ಲ ಬಂದ್ಬಿಡ್ತು. ಸೊ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದ್ರೆ ಈ ಮನುಷ್ಯ ಕೃಷ್ಣರಾವ್ ಯಾರು ಜಾಸ್ತಿ ಮಾಡಿದಾನೆ, ಆ ಮನುಷ್ಯ ಇನ್ಯಾರಿಗೆ ಜಾಸ್ತಿ ಮಾಡಿದಾನೆ, ಅವನು ಯಾರು, ಇಷ್ಟೇ ಎರಡು ತೆಗೆದ್ರೆ ಕುಲ್ಲ ಎಲ್ಲ ಸತ್ಯ ಹೊರಗೆ ಬರುತ್ತೆ. ಅಷ್ಟೇ ಅಲ್ಲ ರೆಡ್ಡಿ ಅವರ, ಈಗ ರಾಧಾ ಕೇಳಿದ್ರಲ್ಲ ಸೋನಿಯಾ ನಾರಂಗ್ ಅವರು ಯಾಕೆ ಮಾಡ್ತಾ ಇಲ್ಲ, ಮೊಕದ್ದಮೆಯನ್ನ ದಾಖಲಿಸಿಲ್ಲ ಅಂದ್ಬಿಟ್ಟು, ನಾವು ಇಷ್ಟು ದಿವಸ ಆದ್ಮೇಲೆ ಆಕೆನೂ ಹೊರಗಡೆ ಬರ್ಬೇಕು. ಈಗ ದೂರನ್ನ ಕೊಟ್ಟಿದ್ದೇನೆ, ಆ ದೂರ ಏನಾಗಿದೆ. ಆಮೇಲೆ ಸೋನಿಯಾ ನಾರಂಗ್ ಒಬ್ಬ ದಿಟ್ಟ ಅಧಿಕಾರಿ, ನಮ್ಗೆ ಗೊತ್ತಿರೋ ಹಾಗೆ 2006ರಲ್ಲಿ ದಾವಣಗೆರೆ ಹೊನ್ನಾಳಿಲಿ ಈ ಮನುಷ್ಯ ರೇಣುಕಾಚಾರ್ಯ ರಸ್ತೆ ತಡೆ ಮಾಡಿ ಇದ್ ಮಾಡ್ತಿದ್ದಾಗ ಎಲ್ಲ ಎದ್ದೋದ್ರು, ರೇಣುಕಾಚಾರ್ಯ ಎದ್ದೋಗದೆ ಇರೋವಾಗ ಬಹಳ ಗಲಾಟೆ ಆದಾಗ ಕೆನ್ನೆಗೊಡ್ದು ಪೊಲೀಸ್ ವ್ಯಾನ್ ತಳ್ಳಿದ್ದಂತವ್ರು ಸೋನಿಯಾ ನಾರಂಗ್. ಇವತ್ತು ಅಂತಹ ದಿಟ್ಟ ಅಧಿಕಾರಿ 9 ವರ್ಷಗಳ ಹಿಂದೆ ಅವ್ರಂತಹ ಕೆಲಸ ಮಾಡಿದ್ದು. ಇವತ್ತು ಕೇವಲ ಪತ್ರ ಬರೆದು ಸುಮ್ಮನೆ ಆಗ್ತಾರೆ ಅಂದ್ರೆ ಎಷ್ಟು ದೊಡ್ಡ ಪ್ರಭಾವಿಗಳಿರಬಹುದು. ಆವತ್ತು ರೇಣುಕಾಚಾರ್ಯ ಸಣ್ಣಕ್ಕೆ ಇದು ಅಲ್ಲ, ಮನುಷ್ಯ ಅಲ್ಲ, ಅವತ್ತಿಗೂ ಅವ್ರು MLA ಆಗಿದ್ದವರು. 2020 ಸರ್ಕಾರ ನಡೀತಿತ್ತು. ಬ್ಲೂ ಐಸ್ ಅಂತಾರಲ್ಲ, ಯಡಿಯೂರಪ್ಪ ಅವರ ಬಹಳ ಬ್ಲೂ ಐಡ್ ಬಾಯ್ ಹಾಗೆ ಆಗಿದ್ದಂಥವ್ರು, ಅಂತಹ ಪ್ರಭಾವಿ ಮೇಲಿನ ಅಂತ ಕ್ರಮ ಕೈಗೊಂಡಿದ್ದವರು. ಇಲ್ಲಿ ಸೋನಿಯಾ ನಾರಂಗ್ ಅವರು ಬರೀ ಪತ್ರ ಬರೆದು ಇಷ್ಟು ಏನೂ ಹೇಳದೆ
ಹೇಳ್ತಾ ಇರೋ ತರ ಮಾಡ್ತಿರೋದು, ಅಲ್ಲೂ ಏನೋ ಮುಚ್ಚಿಡ್ತಾ ಇದ್ದಾರೆ. Yes, ಸೋನಿಯಾ ನಾರಂಗ್ ಅವರು ಬಹಿರಂಗವಾಗಿ ಹೇಳ್ಬೇಕು. ಶಿವಕುಮಾರ್ ಸರ್, ತಾವು ಈ ತರ RTI ಕಾರ್ಯಕರ್ತರಾಗಿ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದೀರಾ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನಂತವ್ರನ್ನೇ ಕೆಡವು ಬಿಟ್ರಿ. ಅಂಥದ್ರಲ್ಲಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ಏನೋ ಆಗಿದೆ, ಡೀಲ್ ಆಗಿದೆ ಅಂತ ವಿಚಾರದಲ್ಲಿ ಏನೂ ಮಾಡಕ್ಕಾಗದೆ ಇರುವಂತಹ ಪರಿಸ್ಥಿತಿ ಯಾರ ಅಸಹಕಾರದಿಂದ, ಯಾರ ನಿರ್ಲಕ್ಷ್ಯದಿಂದ ಉಂಟಾಗಿದೆ ಪರಿಸ್ಥಿತಿ ಅಂತ ಮೇಡಮ್, ಇವಾಗ ಸಂತೋಷ್ ಹೆಗ್ಡೆ ಅವರು, ವೆಂಕಟಾಚಲಯ್ಯ ಅವರು 2001 2010 ವರೆಗೂ ಒಂದು ಲೋಕಾಯುಕ್ತದ ಸುವರ್ಣ ಕಾಲ ಅನ್ಬೋದು. ಒಂದು ಭ್ರಷ್ಟಾಚಾರಿಗಳು ಎದುರ್ಕೊಳ್ಳೋರು ಅವ್ರು ನೇರವಾಗಿ ಜನ ಮಾತಾಡ್ತಾ ಇದ್ರು. ಯಾವಾಗ ಇವರು ಸಂತೋಷ್ ಹೆಗ್ಡೆ ಅವರೆಲ್ಲ ದೊಡ್ಡ ದೊಡ್ಡ ಕುಳಕ್ ಕೈ ಹಾಕಿದ್ರು, ಆಮೇಲೆ ಇವರು ನೀವು ಇವಾಗ ಹೇಳಿದ್ರಿ ಈ ರಿಪೋರ್ಟ್ ಕೊಡ್ತಾರೆ ಸರ್ಕಾರದವರು, ಅವ್ರ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂದ್ರೆ ಅವ್ರನ್ನ ರೆಗ್ಯುಲೈಸ್ ಮಾಡ್ತಾರೆ, ಅವ್ರ ಮೇಲೆ ಏನು ತಗೊಳ್ಳಲ್ಲ, ಸಸ್ಪೆಂಡ್ ಮಾಡಲ್ಲ ಅಂತ. ಅದೇ ಸಂತೋಷ್ ಹೆಗ್ಡೆ ಅವರು ಈ ತರ ಒಂದ್ 2-3 ಪ್ರಕರಣ ಆದಾಗ ರಿಸೈನ್ ಮಾಡಕ್ ರೆಡಿ ಇದ್ರು. ನಾನು ಈ ತರ ನಾನು ಇಲ್ಲಿ ಅವ್ನ್ ಕಳ್ಳ ಅಂತ ಬರೆಯೋದು, ನೀವು ಅವ್ನ ಕೆಲ್ಸಕ್ಕೆ ತಗೊಳ್ಳೋದು ಅಂತೇಳಿ ರಿಸೈನ್ ಮಾಡಕ್ ಹೋಗಿದ್ರು. ಆ ಬೈಕ್ಗೆ ಏನ್ ಮಾಡಿದವರು, ಅವ್ರನ್ನ ಪನಿಷ್ಮೆಂಟ್ ಮಾಡೋರು. ಇವತ್ತು ನಾನು ಹೆಂಗಿದೀನೋ ಯಥಾ ರಾಜ ತಥಾ ಪ್ರಜೆ ಅಂತ ಲೋಕಾಯುಕ್ತರು ಯಾವ ವೀಕ್ನೆಸ್ ಐತೋ ಗೊತ್ತಿಲ್ಲ, ಸರ್ಕಾರದವರು ಕೆತ್ತ ತರ ಇವರು ಸ್ಟಾಂಪ್ ತರ ಯೂಸ್ ಮಾಡ್ತಾ ಇದೆ ಹೊರತು ಇವರು ಪ್ರಬಲವಾಗಿರ್ಲಿ, ಸಂತೋಷ್ ಹೆಗ್ಡೆ ಅವ್ರ ತರ ಇರ್ಲಿ, ಹೆಂಗ್ ವೆಂಕಟಾಚಲಯ್ಯ ಅವ್ರ ತರ ಇರ್ಲಿ. ನೋಡಿ ಮೇಡಮ್, ನಿಜವಾಗ್ಲೂ ಲೋಕಾಯುಕ್ತರು ಅಸಮರ್ಥ ವ್ಯಕ್ತಿ. ನಾವು ಹೋರಾಟ ಮಾಡಿದೀವಿ ಮೇಡಮ್. ಇದೊಂದು ಟಿ ಶರ್ಟು, ಸಾವಿರಾರು ಟಿ ಶರ್ಟ್ ಟಪಾಲ್ ಗಣೇಶು ನಾವು ಎಲ್ಲರೂ ಒಂದು ಇದರಲ್ಲಿ ಹಾಕೊಂಡು ಲೋಕಾಯುಕ್ತ ಉಳಿಸಿ ರಾಜ್ಯವನ್ನು ಒಂದು ವರ್ಷ ಸಂತೋಷ್ ಹೆಗ್ಡೆ ಅವರಾದ್ಮೇಲೆ ಯಾರು ಕೂಡ ಇದು ಮಾಡಲಿಲ್ಲ. ನಾವು ಕಾಲೇಜ್ ಹುಡುಗರು ಕೊಟ್ಟು ಮಾರ್ಕೆಟ್ ಹತ್ರ ಓಡಾಡ್ರಿ, ಜನಗಳಿಗೊಂದು ಅವೇರ್ನೆಸ್ ಹುಟ್ಟಿಸಿ ಅಂತ ಜನ ಹೋರಾಟ ಮಾಡಿ ಬಂದಿದ್ದು. ಆಮೇಲೆ ಪಾಪ ಶಿವರಾಜ್ ಪಾಟೀಲ್ ಅವ್ರು ಬಂದ್ರು, ಅವ್ರದ್ದೇನೋ ಅವ್ರ ಕುಟುಂಬದೊಂದು ನಿವೇಶನ, ಆಮೇಲೆ ಅವ್ರದ್ದು ಯಾವುದು ಭ್ರಷ್ಟಾಚಾರ ಹಗರಣ ಇರಲಿಲ್ಲ. ಅವ್ರೇನಂದ್ರು ಈ ಸ್ಥಾನಕ್ಕೆ ಒಂದು ಅವಮಾನ ಆಗ್ತದೆ ಅಂತ ಪೇಪರಲ್ಲಿ ಬಂದು 1 ವಾರಕ್ಕೇನೆ ರಿಸೈನ್ ಮಾಡಿದ್ರು. ಅದು ದೊಡ್ಡ ಗುಣ. ಯಾಕೆಂದ್ರೆ ನನ್ನ ಮೇಲೆ ಒಂದು ಆರೋಪ ಬಂದಾಗ ನಾನು ಈ ಸ್ಥಾನದಲ್ಲಿದ್ದರೆ ಜನ ನಂಬಲ್ಲ ಈ ಸಂಸ್ಥೆನ ಅಂತ. ಇವ್ರ ಮೇಲೆ ಇಂತಿಂಥ ಆರೋಪ ಇದೆ, ಅಸಮರ್ಥ ವ್ಯಕ್ತಿ. ಇವ್ರ ಪಕ್ಕದಲ್ಲೇ ಇವಾಗ ಇಲ್ಲಿ ನನ್ನ ಚೇಂಬರ್ ಹೋದ್ರೆ ಪಕ್ಕದಲ್ಲಿ ವ್ಯಾಪಾರ ಆಗ್ತದೆ ಫೋನಲ್ಲಿ ಅಂದ್ರೆ, ಒಬ್ಬ ಇಂಜಿನಿಯರ್ ಹತ್ರ 1 ಕೋಟಿ ಅಂದ್ರೆ ಎಷ್ಟು 100 ಜನ ಇಂಜಿನಿಯರ್ ಭ್ರಷ್ಟರು ಇದ್ದಾರೆ, ಎಷ್ಟು IAS ಜನ ಭ್ರಷ್ಟರು ಇದ್ದಾರೆ, IAS ಆಫೀಸರು, KS, ಎಷ್ಟು 100 ಕೋಟಿ 1000 ಕೋಟಿ 2.5 ವರ್ಷದಲ್ಲಿ ಇವ್ರ ಸುತ್ತಮುತ್ತಲವ್ರು ವಸೂಲಿ ಮಾಡಿರ್ಬೋದು. ಒಬ್ಬನ ಹತ್ರ 1 ಕೋಟಿ ಇಂಜಿನಿಯರ್ ಹತ್ರ ಕೇಳೋರು ಅಷ್ಟೇ ಅಲ್ಲ ರಾಧವರ, ಸಾರ್ವಜನಿಕವಾಗಿ ಲೋಕಾಯುಕ್ತದ ಬಗ್ಗೆ ಇಂಥದ್ದೊಂದು ಆರೋಪ, ಲೋಕಾಯುಕ್ತ ನ್ಯಾಯಮೂರ್ತಿಗಳ ಬಗ್ಗೆ ಇಂಥದ್ದೊಂದು ಆರೋಪ ಬರುತ್ತೆ ಅಂತ ಅಂದ್ರೆ ಅವ್ರಿಗೆ ಎಷ್ಟು ಅವರಲ್ಲಿ ದೌರ್ಬಲ್ಯ ಇರಬೇಕು, ಮಾತಾಡೋದಕ್ಕೆ ಎದುರುವಂತಹ ಪರಿಸ್ಥಿತಿ. ವೆಂಕಟಾಚಲ ಅವರಿದ್ದಾಗ ಯಾರಾದರೂ ಈ ರೀತಿ ಬಾಯಿ ಬಿಟ್ಟಿದ್ದಿದ್ರೆ ಅವ್ರನ್ನ ಕಟ್ಟಕಟ್ಟಲ್ಲಿ ನಿಲ್ಸಿರೋರು. ಸಂತೋಷ್ ಹೆಗ್ಡೆ ಅವರ ವಿರುದ್ಧ ಯಾರಾದರೂ ಈ ರೀತಿ ಮಾತಾಡಿದ್ರೆ ನಾಳೆ ಅವರು ಕಟ್ಟಕಟ್ಟೆಯಲ್ಲಿ ನಿಂತು ನ್ಯಾಯಾಲಯದ ಪ್ರೊಸೀಡಿಂಗ್ಸ್ ಅನ್ನ ಎದುರಿಸಬೇಕಾದ. ಲೋಕಾಯುಕ್ತದ ಬಗ್ಗೆ ಯಾರಿಗೋ ಮಾತಾಡಿದ್ದಕ್ಕೆ ಒಂದು ಶಿಕ್ಷೆ ಆಗಿತ್ತು ಸುಧೀಂದ್ರ ರಾವ್ ಅವ್ರ ಸಮಯದಲ್ಲಿ ಅನ್ಸುತ್ತೆ, ಯಾರಿಗೋ ಅವ್ರು ಇದು ಮಾಡಿದ್ದಕ್ಕೆ ಇನ್ನು ಲೋಕಾಯುಕ್ತದ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದಾರೆ ಅಂತ. ಇವತ್ತು ಇಟ್ ಈಸ್ ಎ ಕ್ವಾಸಿ ಜುಡಿಷಿಯಲ್ ಅಥಾರಿಟಿ. ಇಲ್ಲಿ ನಾವು ಲೋಕಾಯುಕ್ತದ ಬಗ್ಗೆ ಯಾರು ಮಾತಾಡದೇ ಇರೋ ಹಾಗೇನೆ ಈಗ ಜನ ಹಾದಿ ಬೀದಿಲಿ ಮಾತಾಡ್ತಾ ಇದ್ದಾರೆ, ಅವರು ಮೌನವಾಗಿದ್ದಾರೆ ಅಂದ್ರೆ ದಟ್ ಶೋಸ್ ದ ವೀಕ್ನೆಸ್ ಆಫ್ ಲೋಕಾಯುಕ್ತ. ತಪ್ಪನ್ನ ಮಾಡಿದ್ದಾರೆ ಅನ್ನೋದು ತುಂಬಾ ಸ್ಪಷ್ಟವಾಗಿ ಗೋಚರ ಆಗಿದೆ. ಓಕೆ, ಯಾರನ್ನ ಮೆಚ್ಚಿಸ್ಬೇಕು ಲೋಕಾಯುಕ್ತರು ಅನ್ನೋದು ಈಗ ಪ್ರಶ್ನೆ. ಯಾರನ್ನ ಮೆಚ್ಚಿಸ್ಬೇಕು, ಯಾರ ವಿಶ್ವಾಸವನ್ನ ಅವರು ಈ ರಾಜ್ಯದ ಜನತೆ ಯಾರಿದ್ದಾರೆ, ಸಾಮಾನ್ಯ ಮನುಷ್ಯ ಯಾರಿದ್ದಾರೆ, ಆ ಸಾಮಾನ್ಯ ಮನುಷ್ಯರನ್ನ ಮೆಚ್ಚಿಸ್ಬೇಕು. ಯಾಕೆಂದ್ರೆ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಕ್ಕು ನರಳ್ತಾ ಇರೋದು ಸಾಮಾನ್ಯ ಜನರೇ ಹೊರತು ಅಧಿಕಾರಿಗಳಲ್ಲ. ಓಕೆ, ಆಲ್ ರೈಟ್. ಈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಭಾಸ್ಕರನ್ ಸರ್, ಮಾಜಿ ಸಿಎಂ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದ್ರು, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಕೃಷ್ಣ ಶೆಟ್ಟಿ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮತ್ತು ಅವ್ರ ಪುತ್ರ ವೈ ಸಂಪಂಗಿ ಎಲ್ಲರೂ ಜೈಲೂಟ ತಿಂದು ಬಂದರು. ಇದಕ್ಕೆ ಕಾರಣ ಆಗಿನ ಲೋಕಾಯುಕ್ತರು ಮತ್ತು ಆ ಲೋಕಾಯುಕ್ತರ ಪಿರಿಯಡ್ನಲ್ಲಿ ಇದ್ದಂತಹ ಅಧಿಕಾರಿಗಳು, ಅವರಿಂದ ಸಾಧ್ಯ ಆಯಿತು. ಬಟ್ ಈಗಿನ ಲೋಕಾಯುಕ್ತರು ಮತ್ತು ಆ ಲೋಕಾಯುಕ್ತರ ಅಡಿಯಲ್ಲಿ ಇರುವಂತಹ ಅಧಿಕಾರಿಗಳು ತುಂಬಾನೇ ಸದ್ದು ಮಾಡುವಂತಹ, ತುಂಬಾನೇ ಒಂದು ರೀತಿ ತನ್ನ ಅಸ್ತಿತ್ವವನ್ನು ಈಗಲೂ ಗಟ್ಟಿಯಾಗಿ ಉಳಿಸಿಕೊಳ್ಳುವಂತಹ ಯಾವುದೇ ದಾಳಿಗಳು, ಯಾವುದೇ ಸುದ್ದಿಗಳು ಬರ್ತಾನೆ ಇಲ್ಲ ಹೊರಗಡೆ ಅಂತ. ಅಂದ್ರೆ ಎಲ್ಲಾ ಸುದ್ದಿಗಳು ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಸುತ್ತಿದ್ವು. ಆವಾಗ ಇಲ್ಲ, ಕರ್ನಾಟಕದಲ್ಲಿ ಅಚ್ಚೇದಿಂದ ಬಂದ್ಬಿಟ್ಟಿದೆ ಭ್ರಷ್ಟಾಚಾರ. ಮೇಡಮ್ ಅವ್ರೆ, ಈಗ ಅದು ಏನಾಗಿದೆ ಅಂದ್ರೆ, ಸಂತೋಷ್ ಹೆಗಡೆ ಅವರು ಬಂದು ಲೋಕಾಯುಕ್ತ ಬಂದು ಒಂದು ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ಬೋದು ಅಂತ ಹೇಳಿ ಅವರು ಮಿತಿಮೀರಿ ಪ್ರಯತ್ನ ಮಾಡಿ, ಶಕ್ತಿ ಮೀರಿ ಮಾಡಿ ಅವರು ತೋರಿಸಿದ್ರು. ಅದೇನಾಯಿತು, ಹಿಂದಿನ BJP ಸರ್ಕಾರಕ್ಕೆ ಅದು ಭಾಳ ಮುಳುವಾಗಿ ಪರಿಣಮಿಸ್ಬಿಡ್ತು. ಆಗ ಅವರೇನು ಮಾಡಿದ್ರು, ಒಬ್ಬ ವೀಕ್ ಲೋಕಾಯುಕ್ತನ ತರನ ಅಂತ ಹೇಳಿ
ಈ ಭಾಸ್ಕರ್ ರಾವ್ ಅಂತ ಒಬ್ಬ ವ್ಯಕ್ತಿನ ತಗೊಂಡ್ಬಂದು ಕೈಗೊಂಬೆಯಾಗಿ ಕೂಡಿಸ್ಕೊಂಡಿದ್ದಾರೆ. ವೀಕ್ ಅಂತೀರಾ? ಕೈಗೊಂಬೆ ಅಂತ ಒಂದು ನಿಮಿಷ ಸಾರಾಸಗಟಾಗಿ ಒಂದು ನಿಮಿಷ ನನಗೆ ಅವಕಾಶ ಕೊಡಿ, ನಾನು ಅದು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸೋನಿಯಾ ನಾರಂಗ್ ಅವರು ಇದು ಎತ್ತಿರೋ ಸಮಸ್ಯೆ ಸಣ್ಣ ಸಮಸ್ಯೆ ಅಲ್ಲ, ಬಹಳ ದೊಡ್ಡ ಸಮಸ್ಯೆ ಇದು. ಜನ ಬೀದಿಯಲ್ಲಿ ನಿಂತುಕೊಂಡು ಬೈತಾ ಇದ್ದಾರೆ ಲೋಕಾಯುಕ್ತ ಸಂಸ್ಥೆಗೆ. ಇಬ್ರು ಉಪಲೋಕಾಯುಕ್ತರು ಸುಮ್ಮನೆ ಇದ್ದಾರೆ. ಭಾಸ್ಕರ್ ರಾವ್ ಅವರು ಲೋಕಾಯುಕ್ತರು ಅವರು ಸುಮ್ಮನೆ ಇದ್ದಾರೆ. ಕರ್ನಾಟಕದ ಕಾನೂನು ಇಲಾಖೆ ಸುಮ್ಮನಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಸುಮ್ಮನಿದ್ದಾರೆ. ರಾಜ್ಯಪಾಲರು ಸುಮ್ಮನಿದ್ದಾರೆ. ನಮ್ಮ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತೆ ಬೇರೆ ಯಾವ ಜಡ್ಜ್ಗಳು ಮಾತಾಡ್ತಾ ಇಲ್ಲ. ಅಟ್ಲೀಸ್ಟ್ ಅವರಾದ್ರೂ ಸ್ವಯಂ ಪ್ರೇರಿತರಾಗಿ ಒಂದು ಅಡ್ವೈಸ್ ಮಾಡ್ಬೋದಾಗಿತ್ತು, ಅಥವಾ ಒಂದು ಕೇಳಬೇಕಾಗಿತ್ತು. ಅವರು ಯಾವ್ರನ್ನ ರಾಜ್ಯ ಸರ್ಕಾರನ ಕೇಳಬೇಕಾಗಿತ್ತು, ಒಂದು ಸ್ಪಷ್ಟೀಕರಣ ಕೊಡಿ, ಏನೈತಿ ಈ ರೀತಿ ಆಗ್ತಿದೆಯಲ್ಲ, ಕರ್ನಾಟಕ ಲೋಕಾಯುಕ್ತಕ್ಕೆ ನಮ್ಮ ದೇಶದಲ್ಲಿ ಇಷ್ಟು ಒಳ್ಳೆ ಹೆಸರಿತ್ತಲ್ಲ, ಈ ರೀತಿ ಹೆಸರು ಕೆಟ್ಟೋಗಿದೆಯಲ್ಲ, ಏನು ಮಾಡ್ತಾ ಇದ್ದೀರಾ ಅಂತೇಳಿ ಅವರಾದ್ರು ಕೇಳಬೇಕಾಗಿತ್ತು. ಇದೇನಾಗಿದೆ ಅಂದರೆ, ಈಗ ಹಿಂದೆ ಇದ್ದಂಥ ಒಬ್ಬರು ಮಾಜಿ ಉಪಲೋಕಾಯುಕ್ತರು ಮೊನ್ನೆ ಒಂದು ಚಾನಲಲ್ಲಿ ಹೇಳೋದನ್ನ ಕೇಳಿಸ್ಕೊಂಡಿದ್ದೆ. PWDಯಿಂದ 3 ಕೋಟಿ, BBMPಯಿಂದ 1 ಕೋಟಿ, BDAಯಿಂದ 2 ಕೋಟಿ ಪ್ರತಿ ತಿಂಗಳು ಸಂದಾಯ ಆಗುತ್ತೆ ಅಂತ ಹೇಳಿ ಅಲ್ಲ ಬಾಯಿ ಮಾತಿಗಾಗಿ ಹೇಳಿದ್ರು ಅವರು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳಾಗ್ಲಿ ಅಥವಾ ಆಧಾರಗಳಾಗ್ಲಿ ಅವ್ರು ಲಂಚ ಕೊಡೋದು ತಗೊಳ್ಳೋದು ಅದು ಯಾವತ್ತೂ ಬಾಂಡ್ ಪೇಪರ್ ಅಲ್ಲಿ ರೆಸಿಪ್ಟ್ ಕೊಡೋದಿಲ್ಲ. ಕರ್ನಾಟಕದಲ್ಲಿ ಒಬ್ರು ಮಾಡಿದ್ರು, ಮೇಡಮ್ ಇವಾಗ ಇವ್ರು ಹೇಳಿದ್ರು ಒಬ್ಬ ಮಾಜಿ ಉಪಲೋಕಾಯುಕ್ತರು ಹೇಳಿದ್ದಾರೆ ಅಂದ್ಮೇಲೆ ಇವ್ರು ಅವ್ರ ಮೇಲೆ ಕೇಸ್ ಹಾಕ್ಬೇಕಾಯ್ತು. ಪ್ರಾಮಾಣಿಕವಾಗಿದ್ರೆ ಇವ್ರು ಮಾಡಿರೋದಕ್ಕೆ ಇದ್ದಾರೆ. ಸರ್ಕಾರದಲ್ಲಿರೋ ಅವರು ಜಸ್ಟಿಸ್ ಚಂದ್ರಶೇಖರ ಅವರು ಇಲ್ಲೇ ಮಾತಾಡ್ತಾ ಅಂದ್ರೆ ಒಬ್ಬ ಜಸ್ಟಿಸ್ ಅವರು ಹೈಕೋರ್ಟ್ ಜಡ್ಜ್ ಆಗಿದ್ರು, ಲೋಕಾಯುಕ್ತ ಸಂಸ್ಥೆ ಒಳಗೆ ಉಪಲೋಕಾಯುಕ್ತ ಆಗಿದ್ರು. ಅವರು ಹೇಳಿದ್ರೆ ಜವಾಬ್ದಾರಿಯುತವಾಗಿ ಹೇಳಿರ್ತಾರೆ. ಫೈಲ್ ಮಾಡ್ಬೋದಲ್ಲ, ಇವರು ಭಾಸ್ಕರ್ ರಾವ್ ಅವ್ರ ಮೇಲೆ ಕೇಸ್ ಹಾಕ್ಬೋದಲ್ಲ. ಪಬ್ಲಿಕ್ ಟಿವಿಯಲ್ಲಿ ಕೂತು ಅವರು ಹಾಗೆ ಆರೋಪ ಮಾಡಿದ್ದಾರೆ ಅನ್ನೋದಾದ್ರೆ ಅವರ ಆರೋಪಕ್ಕೆ ಯಾವುದೇ ರೀತಿಯಾದಂತಹ ಸೂಕ್ತವಾದ ದಾಖಲೆಗಳು ಅಥವಾ ಆಧಾರಗಳು ಇಲ್ಲ ಅಂತ ಆದ್ರೆ ಪಬ್ಲಿಕ್ ಟಿವಿಗೂ ಅದಕ್ಕೆ ಆ ಹೇಳಿಕೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಅದನ್ನ ನಾನ್ ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ. 100% ಪಬ್ಲಿಕ್ ಟಿವಿಗೂ ಅದಕ್ಕೆ ಸಂಬಂಧ ಇರಲ್ಲ. ನಾವು ಮಾತಾಡೋದು ಅಲ್ಲ ವೈಯಕ್ತಿಕ ಸಂಬಂಧ, ಆಮೇಲೆ ಅದಕ್ಕೆ ನೀವೇ ನಾವು ಮಾಡುವಂತ ಸ್ಟೇಟ್ಮೆಂಟ್ಸ್ಗೆ ನಾವೇ ಜವಾಬ್ದಾರಿನ ವಹಿಸ್ತೀವಿ. ಅದು ಒಳ್ಳೇದಕ್ಕೆ ಇನ್ನೊಂದು ಮಾಡ್ತೀವಿ ಹೇಳೋದು. ಈಗ ಮುಖ್ಯಮಂತ್ರಿಗಳ ಕಚೇರಿ ಸುಮ್ಮನೆ ಇದೆ, ಕಾನೂನು ಸಚಿವರ ಕಚೇರಿ ಸುಮ್ಮನೆ ಇದೆ. ಇಲ್ಲಿ ಲೋಕಾಯುಕ್ತದಲ್ಲಿ ಪ್ರತಿ ತಿಂಗಳು ಕಲೆಕ್ಟ್ ಮಾಡೋ ದುಡ್ಡು ಸರ್ಕಾರದಲ್ಲಿರೋ ಪ್ರಭಾವಿಗಳೇ ಅದನ್ನ ಅವರು ಅದರಲ್ಲಿ ಪಾಲ್ ತಗೋತಾ ಇದ್ದಾರೆ. ಆದ್ರಿಂದಾನೇ ಮುಖ್ಯಮಂತ್ರಿಗಳ ಕಚೇರಿ ಮತ್ತೆ ಕಾನೂನು ಸಚಿವರ ಕಚೇರಿ ಬಾಯಿ ಮುಚ್ಕೊಂಡು ಕೂತಿದೆ. ಅಟ್ಲೀಸ್ಟು ಮುಖ್ಯಮಂತ್ರಿಗಳಾಗ್ಲಿ ಅಥವಾ TB ಜಯಚಂದ್ರ ಅವರಾಗ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಿತ್ತು. ಜನಗಳು ಯಾರು ಆತಂಕ ಪಡಬೇಡಿ, ಸರ್ಕಾರದ ವತಿಯಿಂದ ಒಂದು ಒಳ್ಳೆ ಎನ್ಕ್ವೈರಿಯನ್ನ ಮಾಡಿಸ್ತೀವಿ, ಜನಗಳ ಮುಂದೆ ನಾವು ಸತ್ಯಾಂಶವನ್ನು ಇಡ್ತೀವಿ ಅಂತ ಹೇಳಿ ಇದುವರೆಗೂ ಅವ್ರು ಯಾರೂ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ನಾವು ಕರ್ನಾಟಕದ ಜನರೆಲ್ಲ ನಾವು ಪಾಪಿಷ್ಟ್ರ, ಲೋಕಾಯುಕ್ತ ನಂಬ್ಕೊಂಡು ಹೋಗೋರೆಲ್ಲ ಹುಚ್ಚರ ಹೇಳಿ? ಕಂಪ್ಲೇಂಟ್ ಕೊಡೋದು ಯಾಕೆ? ನೊಂದವರಿಗೆ ನ್ಯಾಯ ಸಿಗಲಿ, ಭ್ರಷ್ಟರಿಗೆ ಶಿಕ್ಷೆ ಆಗಲಿ ಅಂತ. ಲೋಕಾಯುಕ್ತಲ್ಲಿ ಏನಾಗ್ತಾ ಇದೆ, ಭ್ರಷ್ಟರಿಗೆ ಬೆಣ್ಣೆ ದೋಸೆ ಕೊಡ್ತಾರೆ, ನೊಂದವರಿಗೆ ಆ ಹಂಚು ತಗೊಂಡು, ಆ ಬಿಸಿ ಹಂಚು ತಗೊಂಡು ಬರ ಎಳೆದು ಕಳಿಸ್ತಿದ್ದಾರೆ. ಇದೇ ನಡೀತಿರೋದು. ಇದಕ್ಕೆ ಯಾಕೆ ಬೇಕು? ಸರ್ಕಾರಕ್ಕೆ ವಿಶೇಷವಾದಂಥ ಅಧಿಕಾರಗಳಿರ್ತದೆ. ಒಂದು ವಿಶೇಷ ಅಧಿವೇಶನ ಕರೆದು ಈ ಲೋಕಾಯುಕ್ತ ಸಂಸ್ಥೆ ಬೇಡ ಅಂತ ಹೇಳಿ ಇದೇ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಬಿಜೆಪಿ ಮತ್ತು JDS ಜೊತೆ ಸೇರ್ಕೊಂಡು ಇದೇ ಲೋಕಾಯುಕ್ತ ಸಂಸ್ಥೆನ ನಿರ್ವೀರ್ಯ ಮಾಡಬೇಕು ಅಂತ ಹೇಳಿ, ವೀಕನ್ ಮಾಡಬೇಕು ಅಂತ ಹೇಳಿ ಅಮೆಂಡ್ಮೆಂಟ್ ಮಾಡಕ್ ಹೋಗಿದ್ರು. ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ರಾಜ್ಯಪಾಲರು ಮಾತಾಡ್ಬೇಕು. ಸಿದ್ದರಾಮಯ್ಯ, ಜಗದೀಶ್ ಶೆಟ್ಟರ್ ಯಾರು ಮಾತಾಡ್ತಾರೆ? ನಾವು ಈ ಸರ್ಕಾರದ ಬಗ್ಗೆ ಏನು ಈಗ ಚೇಳು ಅಂತಿದ್ರೆ ಅದಕ್ಕೊಂದು ಕೊಂಡಿ ಇರಬೇಕು, ಕಚ್ಚಬೇಕದು, ಕುಟುಕಬೇಕದು. ಹಾವು ಅಂತಿದ್ರೆ ಕಡಿಬೇಕು. ಈ ಲೋಕಾಯುಕ್ತ ಸಂಸ್ಥೆ ಏನಿದೆ ಇದು? ಇಲ್ಲ, ನಾವು ಈ ಸರ್ಕಾರವನ್ನ ಜನಗಳ ಈಗ ಲೋಕಾಯುಕ್ತ ಕಾಯ್ದೆ 1984 ಜೂನ್ 6ರಂದು ಜಾರಿಗೆ ಬಂತು. ಆವಾಗಿಂದ ಅಂದ್ರೆ 1986ರಿಂದ ಮೊದಲನೇ ಲೋಕಾಯುಕ್ತರ ನೇಮಕವಾದಾಗಿಂದ ಇಂಥದ್ದೊಂದು ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಇದೆ ಅಂತ ಗೊತ್ತಾಗಿದ್ದು 2001ರ ನಂತರ ವೆಂಕಟಾಚಲಂ ಅವ್ರು ಬಂದ್ಮೇಲೆ. ಆಮೇಲೆ ಸಂತೋಷ್ ಹೆಗಡೆ ಅವರು ಅದನ್ನ ಇನ್ನೂ ಉತ್ತುಂಗಕ್ಕೆ ತಗೊಂಡೋದ್ರು. ಆಗ್ಲೂ ಕೂಡ ವೀಕನ್ನೇ ಆಗಿತ್ತು ಲೋಕಾಯುಕ್ತ ಸಂಸ್ಥೆ. ಅಂದ್ರೆ ಕ್ರಮವನ್ನ ತೆಗೆದುಕೊಳ್ಳುವಂತ ಅಧಿಕಾರ ಇಲ್ದಿದ್ರು ಕೂಡ ಸಾಮಾಜಿಕವಾಗಿ ಒಂದು
ಒಂದು ದೊಡ್ಡ ಇಂಪ್ಯಾಕ್ಟ್ ಆಯ್ತು. ಅಧಿಕಾರಿಗಳಲ್ಲಿ ಭಯ ಹುಟ್ಟಿಸಿದ್ರು. ಇನ್ನೂ ಹೆಚ್ಚಿನ ಸ್ವಾಯತ್ತತೆ ಕೊಡಿ, ಇನ್ನೂ ಹೆಚ್ಚಿನ 1989ರಲ್ಲಿ ಲೋಕಾಯುಕ್ತ ಸಂಸ್ಥೆ ಬಲವಾಗಿದೆ ಅನ್ನೋದನ್ನ ಆವಾಗ ಮುಖ್ಯಮಂತ್ರಿ ಆಗಿದ್ದ ವೀರೇಂದ್ರ ಪಾಟೀಲ್ ತೋರಿಸಿದ್ರು. ಅವರು ಸಣ್ಣ ಮಿಕ್ಕಗಳನ್ನ ಹಿಡಿದಿರಲಿಲ್ಲ. ಸರ್ಕಾರದ ಉನ್ನತ ಹುದ್ದೆಗಳಲ್ಲಿದ್ದಂತಹ ಅಧಿಕಾರಿಗಳ ಮೇಲೆ ದಾಳಿಯನ್ನು ನಡೆಸಿ ಅವರನ್ನ ಬಲಿ ಹಾಕಿದ್ರು. ಆ ಮೂಲಕ ಒಂದು ಸಂಚಲನ. ಸರಿ ಸರ್, ಅಂದ್ರೆ ಅದೇ ಇದೇ ಲಿಮಿಟೆಡ್ ಪವರ್ಸ್ ಗಳ ಮಧ್ಯೆನೆ ಒಂದು ದೊಡ್ಡ ಇಂಪ್ಯಾಕ್ಟ್ ಮಾಡಿ ತೋರಿಸುವಂತಹ ಉದಾಹರಣೆಗಳು ಇರುವಾಗ ಇಚ್ಛಾಶಕ್ತಿಯ ಈ ಕೊರತೆಯಿಂದ ಏನೂ ಆಗ್ತಾ ಇಲ್ಲ ಅನ್ನುವಾಗ ಸರ್ ಹೇಳಿದಾಗೆ ನೆಗಡಿ ಆಗಿದೆ ಅಂತ ಮೂಗ್ ಕಡ್ದುಕೊಳ್ಳೋದ, ಏನಾಗಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು. ಆದ್ರೆ ಟ್ರೀಟ್ಮೆಂಟ್ ಕೊಡೋ ಡಾಕ್ಟ್ರೆ ಕೈಲಾಗಲ್ಲ ಅಂತ ಸುಮ್ನೆ ಕುತ್ಕೊಂಡ್ಮೇಲೆ ಜನಸಾಮಾನ್ಯರು ಪ್ರಶ್ನೆ ಮಾಡೇ ಮಾಡ್ತಾರೆ. ಆಲ್ ರೈಟ್, ಹೌದು ಹೇಳಿದ ತಕ್ಷಣ ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ನಾರಂಗ್ ಅವರು ಪತ್ರ ಬರೆದು ಅಂದ್ರೆ ಮಾಧ್ಯಮಗಳಿಗೆ ಗೊತ್ತಾಗಿ 2 ವಾರ ಆಯ್ತು. ಬಟ್ ಮೇ 5ನೇ ತಾರೀಕು 12ನೇ ತಾರೀಕು ಅಂತ 11 ಅಂತ ರವಿಕೃಷ್ಣ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಆಲ್ಮೋಸ್ಟ್ 40 ದಿನ ಕಳೆದು ಹೋದ್ರು ಕೂಡ ಇನ್ನೂ ಮೌನ ಮುರಿತಾ ಇಲ್ಲ ಅಂದಾಗ RTI ಕಾರ್ಯಕರ್ತರು ಜಾಗೃತರಾಗಿದ್ದಾರೆ. ಜನಸಾಮಾನ್ಯರು ನಾವು ಇಡೀ ಪ್ರಕರಣವನ್ನ ಹೇಗ್ ನೋಡ್ಬೇಕು, ನಮಗೇನ್ ಜವಾಬ್ದಾರಿ ಇದೆ, ನಾವೇನ್ ಮಾಡ್ಬೇಕು? ನಮ್ಮ ಜವಾಬ್ದಾರಿ ಇಷ್ಟೇನೆ. ನಮ್ಮ ಅಂತಂದ್ರೆ ಸಾರ್ವಜನಿಕ ಪ್ರತಿಯೊಬ್ಬರು ಒಂದು ರೆಸ್ಪಾನ್ಸಿಬಲ್ ಆದಂಥ ಪ್ರತಿಕ್ರಿಯೆಯನ್ನು ಲೋಕಾಯುಕ್ತರಿಂದ ನಾವು ನಿರೀಕ್ಷೆ ಮಾಡ್ತೀವಿ. ಅದೇನು ಅಂತಂದರೆ ಇಂಥದ್ದೊಂದು ಆರೋಪ ಬಂದಾಗ ಆರೋಪ ಮುಕ್ತವಾಗೋದಕ್ಕೆ ಪೂರಕವಾಗಿ ಲೋಕಾಯುಕ್ತರು ಏನು ತನಿಖೆಯನ್ನು ಮಾಡಬೇಕು ಅದನ್ನು ಇಮಿಡಿಯೇಟ್ ಮಾಡಬೇಕು. ಯಾಕೆ ಅಂದರೆ ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ದೊಡ್ಡ ಗೌರವ ಇದೆ. ಆ ಗೌರವ ಇರುವಂತಹ ಲೋಕಾಯುಕ್ತ ಸಂಸ್ಥೆ ಹಾದಿ ಬೀದಿಯಲ್ಲಿ ಟೀಕೆಗೆ ಒಳಗಾಗಬಾರ್ದು, ನಂಬರ್ 1. ನಂಬರ್ 2, ಭಾಸ್ಕರ ಅವರ ವಿರುದ್ಧ ಏನೇನು ಆರೋಪಗಳು ಬಂದಿದ್ದೇವೆ ಆ ಆರೋಪಗಳು ಸುಳ್ಳು ಅನ್ನೋದು ಪ್ರೂವ್ ಆಗಬೇಕಾದ್ರೆ, ಭಾಸ್ಕರ ಅವರ ವ್ಯಕ್ತಿತ್ವ ಮತ್ತು ಘನತೆ ಹೆಚ್ಚಬೇಕಾದ್ರೆ ಅವರು ತನಿಖೆಯನ್ನು ಮಾಡಿಸಿ ತಾವೇ ಅಗ್ನಿ ಪರೀಕ್ಷೆಗೆ ಒಳಪಡಬೇಕು. ಲೋಕಾಯುಕ್ತ ಸಂಸ್ಥೆಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿ ಜನರಲ್ಲಿ ವಿಶ್ವಾಸವನ್ನು ಮೂಡಿಸುವ ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದರೆ ಲೋಕಾಯುಕ್ತ ಸಂಸ್ಥೆ ಹಾದಿ ಬೀದಿಯ ಮಾತಾಗುತ್ತೆ, ಅದರ ಬಗ್ಗೆ ಜನಕ್ಕಿರುವ ವಿಶ್ವಾಸ ಹೋಗುತ್ತೆ. ಅದು ಈ ಕರ್ನಾಟಕದ ಪ್ರತಿಯೊಬ್ಬ ಪ್ರಾಮಾಣಿಕತೆ, ದಕ್ಷತೆ, ಇದನ್ನು ನಿರೀಕ್ಷೆ ಮಾಡುವಂತಹ ಮತ್ತು ಭ್ರಷ್ಟಾಚಾರಿಗಳನ್ನು ವಿರೋಧಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ದೊಡ್ಡ ನಿರೀಕ್ಷೆ. ಆ ನಿರೀಕ್ಷೆಯನ್ನು ಭಾಸ್ಕರ್ ರಾಯರ್ ಮಾಡಬೇಕು. ಇಲ್ಲಿ ಆರೋಪ ಮಾಡೋರು ಯಾರಿಗೂ ಭಾಸ್ಕರ ಅವರ ಬಗ್ಗೆ ವೈಯಕ್ತಿಕವಾದ ದ್ವೇಷ ಇಲ್ಲ. ಆದರೆ ಭಾಸ್ಕರ್ ಅವರು ಆ ಸಂಸ್ಥೆಯ ಗೌರವವನ್ನು ಎತ್ತಿ ಹಿಡಿಯುವ ದೃಷ್ಟಿಯಿಂದ ತಕ್ಷಣ ತನಿಖೆಗೆ ಆದೇಶವನ್ನು ನೀಡಬೇಕು. ಒಂದು ವೇಳೆ ಅವರು ಫೇಲ್ ಆದರೆ CBI ತನಿಖೆ ಆಗಬೇಕು, ಇಲ್ಲ ಅಂದರೆ ಸುಪ್ರೀಂ ಕೋರ್ಟು ಇದೊಂದು ಕ್ವಾಸಿ ಜುಡಿಷಿಯಲ್ ಅಥಾರಿಟಿ, ಇದರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಬೇಕು. ಸರ್, ಮುಂದಿನ ಹೆಜ್ಜೆ ಏನು ತಮ್ಮದು? ಲೋಕಾಯುಕ್ತರನ್ನ ನಮ್ಮ ರಾಜ್ಯದಿಂದ ವಾಪಸ್ ಕಳಿಸೋ ತನಕ ನಾವು ವಿಶ್ರಾಂತಿ ತಗೊಳ್ಳಲ್ಲ. ಯಾಕೆ ಅಂದರೆ ಆ ಲೋಕಾಯುಕ್ತ ಸಂಸ್ಥೆಗಿದ್ದಂಥ ಒಳ್ಳೆ ಹೆಸರನ್ನೇ ಕೆಡಿಸ್ಬಿಟ್ಟಿದ್ದಾರೆ. ಪಾತಾಳಕ್ಕೆ ತಳ್ಳಿ ಆಗೋಗಿದೆ. ಇನ್ನು ಬೀಗ ಜಡಿಬೇಕಷ್ಟೇ ಆ ಸಂಸ್ಥೆಗೆ. ಎಲ್ಲೋ 1-2-3 ಕೆಟ್ಟ ಹುಳು ಇಲ್ಲ ಮೇಡಮ್ ಅವರೇ, ಈಗ ಬಹಳಷ್ಟು ಜನ ಬಡವರು ಪಾಪ ಕಾಲಲ್ಲಿ ಚಪ್ಪಲಿ ಇಲ್ಲದೆ, ತಿನ್ನೋದಕ್ಕೆ ಊಟ ಇಲ್ಲದೆ, ಬೀದರಿಂದ ಹಿಡಿದು ಚಾಮರಾಜನಗರ ತನಕ ಬಂದು ಇಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಏನಕ್ಕೆ ಕೊಡ್ತಾರೆ? ನ್ಯಾಯ ಸಿಗುತ್ತೆ ನಮಗೆ ಈ ಸಂಸ್ಥೆಗೆ ಹೋದ್ರೆ ಅಂತ ಹೇಳಿ. ಅವ್ರ ಆಶ್ವತ್ರಗಳೆಲ್ಲ ಮಣ್ಣು ಎರ್ಚಿದ್ದು ಆಯ್ತಲ್ಲ, ಇನ್ನು ಯಾಕೆ ಬೇಕು ಈ ಸಂಸ್ಥೆ? ಲೋಕಾಯುಕ್ತರು ಯಾಕೆ ಬೇಕು? ಇವ್ರು ಬೇಡ ನಮಗೆ. ಇವರು ಐದರ್ ಈ ಶುಡ್ ರಿಸೈನ್, ಇಲ್ಲ ಅಂದರೆ ರಾಜ್ಯಪಾಲರಿಗೆ ನಾವು ಮೆಮೊರಾಂಡಮ್ ಅನ್ನು ಕೊಡ್ತೀವಿ, ಅಲ್ಲೂ ಗಲಾಟೆ ಮಾಡ್ತೀವಿ. ಅವರನ್ನು ವಾಪಸ್ ಕರ್ಸ್ಕೊಳ್ಳೋ ತನಕ ನಾವು ಸುಮ್ಮನಾಗೋದಿಲ್ಲ, ನಾವು ವಿಶ್ರಾಂತಿ ಪಡೆಯೋದಿಲ್ಲ. ಎಸ್ ಸರ್, ಶಿವಕುಮಾರ್ ಅದೇ ಇವಾಗ ನೋಡಿ ಮೇಡಮ್, ಇದು ಲೋಕಾಯುಕ್ತರು ಪಾಪ ಇವ್ರಿಗೇನೋ ಒಂದು ಹುದ್ದೆ ಆಗಿರ್ಬೋದು. ಆದರೆ ಈ ರಾಜ್ಯದ ಜನರಿಗೆ ಲೋಕಾಯುಕ್ತ ಸಂಸ್ಥೆ ಅನ್ನೋದು, ಲೋಕಾಯುಕ್ತರು ಅನ್ನೋದು ಒಂದು ಭಾವನೆ ಸಂಕೇತ, ಒಂದು ನಂಬಿಕೆ ಸಂಕೇತ. ಇವರು ಬರೋದು, ಸಂಬಳ ತೊಗೋಬೋದು, ವರ್ಷಕ್ಕೆ 25 ಕೋಟಿ ಎಲ್ಲ ಟೋಟ್ಲು ಖರ್ಚಾಗ್ತದೆ, ಅದು ನಮ್ಮ ದುಡ್ಡೇ. ಈ ಇದರಲ್ಲಿ ಇಂಥ ಒಂದು ಆಪಾದನೆ 30 ವರ್ಷ ಆಯಿತು, 86ರಿಂದ ಇಲ್ಲಿ ಇವರು 7ನೇ ಲೋಕಾಯುಕ್ತರು. ಬೇರೆ ಸಣ್ಣ ಪುಟ್ಟ ಆರೋಪ, ಅವನು ಫೋನ್ ಮಾಡ್ದ, ಯಾರ ಕಾರ್ ಡ್ರೈವರು, ಗನ್ಮ್ಯಾನು, ರೈಡ್ ಬರ್ತಾ ಇದ್ದೀವಿ ಅನ್ನೋದು ಬಂದಿರ್ಬೋದೇ ಹೊರತು ಕೋಟಿ ಡೀಲ್ಗಳು ಇದುವರೆಗೂ 7 ಲೋಕಾಯುಕ್ತರ ಕಾಲದಲ್ಲಿ ಇವರು ಬಿಟ್ಟು ಲೋಕಾಯುಕ್ತ ಸಂಸ್ಥೆ ಮೇಲೆ ಬಂದಿಲ್ಲ. ಆದ್ದರಿಂದ ಒಬ್ಬ ಆ ಲೋಕಾಯುಕ್ತ ಹುದ್ದೆ, ಆ ಒಂದು ಉನ್ನತ ಸ್ಥಾನ, ಒಂದು ಆ ಸಂಸ್ಥೆಯ ಗೌರವ ಉಳಿಸ್ಬೇಕಂದ್ರೆ ಇವರು ರಾಜೀನಾಮೆ ಕೊಡಬೇಕೇ ಹೊರತು ಅದು ಬಿಟ್ಟು ನಾನು ಯಾವುದೇ ಒಂದು ಆಪ್ಷನ್ ಇಲ್ಲ. ಯಾಕೆಂದರೆ ತನಿಖೆ ಮಾಡೋಕ್ಕೆ ಹೋದರೆ CID ಆದರೆ ಇವ್ರ ಅಂಡ್ರಲ್ಲಿ ಬರ್ತಾರೆ. ಇವ್ರು ಹೇಳ್ದಂಗೆ, ನಮ್ಮ ಮಾಧವಿ ಪ್ರಕಾಶ್ ಸರ್ ಹೇಳ್ದಂಗೆ ಸುಪ್ರೀಂ ಕೋರ್ಟ್ ಮಾಡಬೇಕು, ಇಲ್ಲ CBI ಮಾಡಬೇಕು. ಆ ತನಿಖೆನೂ ಬೇಡ, ಅದು ಮುಂದೆ ನಡ್ಕೊಳ್ಳಿ. ಇವ್ರಿಗೆ ಕೂಡಲೇ ರಾಜೀನಾಮೆ ಕೊಟ್ಟು ಜನರು ನಾಳೆ ಧೈರ್ಯವಾಗಿ ಲೋಕಾಯುಕ್ತ ಸಂಸ್ಥೆಗೆ ನಾವು ದೂರು ಕೊಟ್ಟರೆ ಖಂಡಿತ ನ್ಯಾಯ ಸಿಗ್ತದೆ ಅನ್ನೋ ನಂಬಿಕೆ ಬರಬೇಕು. ಎಲ್ಲೋದು ರವಿಕೃಷ್ಣ ರೆಡ್ಡಿ ಅವರ ಎಲ್ಲಾ ಪಕ್ಷಗಳು
ಈ ವಿಚಾರವಾಗಿ ಮೊಟ್ಟ ಮೊದಲ ಸಲ ಮಾತಾಡಿದ್ದು ಆಮ್ ಆದ್ಮಿ ಪಾರ್ಟಿ. ಇದೇ ಸೋಮವಾರ ನಾವು ಪತ್ರಿಕಾಗೋಷ್ಠಿ ಕರೆದು ಇವತ್ತು ನಾವು ಏನು ಚರ್ಚೆ ಮಾಡಿದ್ವಿ ಇದನ್ನೆಲ್ಲವೂ ಅವತ್ತೇ ಕೇಳಿದ್ವಿ. ಕಾಲ್ ರೆಕಾರ್ಡ್ಸು, ಈ ಕೃಷ್ಣರಾವ್, ಟವರ್ ಲೊಕೇಶನ್ಸು, ಭಾಸ್ಕರ್ ರಾವ್ ಅವ್ರ ಮೇಲೇನೆ ಅವರ ನಿಕಟವರ್ತಿಗಳೇ ಇದರಲ್ಲಿದ್ದಾರೆ ಅಂತ ಇವತ್ತೆಲ್ಲ ಸೋಮವಾರ ನಾವು ತೆರೆದಿಟ್ವಿ. ಈಗ ಬಿಸಿ ಆಗ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ನಾನು ರಾಜ್ಯದ ಜನತೆಗೆ ಮನವಿ ಮಾಡ್ಕೊಳ್ಳೋಕೆ ಬಯಸ್ತೀನಿ, ಯಾವುದೇ ಕಾರಣಕ್ಕೂ ಲೋಕಾಯುಕ್ತದ ಮೇಲೆ ವಿಶ್ವಾಸಾರ್ಹತೆ ಕಳ್ಕೋಬೇಡಿ. ಹೋಗುತ್ತಾನೆ ಇರಿ. ಅದು ನಮ್ಮ ಸಂಸ್ಥೆ. ಈ ರಾಜ್ಯದಲ್ಲಿ ಪ್ರಾಮಾಣಿಕತೆಯನ್ನು ಎತ್ತಿಡಿಯೋದಿಕ್ಕೆ ಮತ್ತು ಭ್ರಷ್ಟಾಚಾರ ನಿಗ್ರಹಕ್ಕಾಗಿ ಅಂತ ನೇಮಿಸಿರುವಂತಹ ಸಂಸ್ಥೆ. ಅಕ್ರಮಗಳು, ಭ್ರಷ್ಟಾಚಾರಗಳ ಬಗ್ಗೆ ನಿಮ್ಗೆ ಎಲ್ಲೆಲ್ಲ ಆಗುತ್ತೋ ಅಥವಾ ಏನೇನು ನೋಡ್ತಿರೋ ಅಲ್ಲೆಲ್ಲ ಹೋಗಿ ದೂರು ಕೊಡ್ತಾ ಇರಿ. ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಮತ್ತೆ ಮೂರನೇದಾಗಿ, ಇವತ್ತು ಜಸ್ಟಿಸ್ ಆದಿ ಅವರು, ಜಸ್ಟಿಸ್ ಮಜ್ಗೆ ಅವರು, ಜಸ್ಟಿಸ್ ಭಾಸ್ಕರ್ ರಾವ್ ಮೂವರಲ್ಲಿ ಯಾರೋ ಒಬ್ಬರು ಮಗ, ಈಗ ಕೃಷ್ಣರಾವ್, ಅಶ್ವಿನ್ ರಾವ್, ಈ ತರ ಏನೇನು ಹೆಸರು ಬರ್ತಾ ಇದೆ, ಇವ್ರು ಮೂವರಲ್ಲಿ ಯಾರೋ ಒಬ್ಬರು ಮಗ. ಯಾರದು? ರಾಜೀನಾಮೆ ಅಷ್ಟೇ ಅಲ್ಲ, ಆ ಮನುಷ್ಯನ ಮೇಲೆ ತನ್ನ ಕುಟುಂಬದ ಸದಸ್ಯರನ್ನ ಲೋಕಾಯುಕ್ತದ ಒಳಗಡೆ ಬಿಟ್ಕೊಂಡು ತನ್ನ ಆಂಟಿ ಚೇಂಬರ್ ಅಲ್ಲೋ ಪಕ್ಕದ ಚೇಂಬರ್ ಅಲ್ಲೋ ಶಿವರಾಜ್ ಪಾಟೀಲ್ ಅವರು ಅಕ್ರಮ ನಿವೇಶನ ಪಡೆದಿದ್ದಾರೆ, ಅವರ ಕುಟುಂಬಸ್ಥರು ಅನ್ನೋ ಆರೋಪ ಜೋರಾಗಿ ಸದ್ದು ಮಾಡಿದ ತಕ್ಷಣ ಒಂದೇ ತಿಂಗಳಿಗೆ ರಾಜೀನಾಮೆ ಕೊಟ್ಟರು. ಈಗ ಇವ್ರು ಯಾರು ಆ ಲೋಕಾಯುಕ್ತರು, ಉಪಲೋಕಾಯುಕ್ತರು ಯಾರೋ ನಿಜಕ್ಕೂ ಭಾಗಿಯಾಗಿದ್ದಾರೆ, ಅವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆಗಿ ಅವರನ್ನ ಲೋಕಾಯುಕ್ತ ಎಲ್ಲಿ ಇವರು ಕಬ್ಬನ್ ಪಾರ್ಕ್ ನಿಮಿಷ ಭಾಸ್ಕರ್ ಒಂದು ನಿಮಿಷ ಇಲ್ಲಿ ಇದು ಯಾವ್ದು ಲೋಕಾಯುಕ್ತ ಜೂರಿಸ್ಡಿಕ್ಷನ್ ಯಾವ್ದು ಬರುತ್ತೆ, ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಒಂದು ಇಂಜಿನಿಯರ್ ಹತ್ರ 1 ಕೋಟಿ ರೂಪಾಯಿ ಕೇಳಿದ್ರು ಅಂದ್ರೆ ತಹಶೀಲ್ದಾರ್ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಗ್ರೇಡ್ ಆಫೀಸರ್ಸ್ ಬಂದ್ರೆ ಎಷ್ಟು ಡಿಮ್ಯಾಂಡ್ ಮಾಡಬಹುದು ಈ ಲೋಕಾಯುಕ್ತ ಸಂಸ್ಥೆಯಲ್ಲಿ? ಈ ಸಂಸ್ಥೆ ಬೇಡ, ಬೇಕು ಅಂದ್ರೆ ಅದಕ್ಕೆ ಶಕ್ತಿ ತುಂಬಿ ಒಳ್ಳೆಯವ್ರನ್ನ ತಗೊಂಡ್ಬನ್ನಿ. ಭ್ರಷ್ಟರು ಬೇಡ, ಅದಕ್ಕೆ ಶಕ್ತಿ ಇದೆ, ಭ್ರಷ್ಟರು ಬೇಡ. ಅದಕ್ಕೆ ಅವರಿಗೆ ಹಲ್ಲುಗಳನ್ನ ಕೊಡಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ದೇಶದಲ್ಲೇ ಮೊದಲ ಲೋಕಾಯುಕ್ತ ಸಂಸ್ಥೆ ಈ ರೀತಿಯಾದಂತಹ ಮಾತುಗಳನ್ನ ಕೇಳಬೇಕಾಗಿ ಬಂತು ಅನ್ನೋದು ನಮ್ಮ ದೌರ್ಭಾಗ್ಯ. ಈ ದೌರ್ಭಾಗ್ಯ ಸೌಭಾಗ್ಯವಾಗಿ ಬದಲಾಗಬೇಕು ಅನ್ನೋದಾದ್ರೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳು ಬೇಕು. ಆ ನಿರೀಕ್ಷೆಯಲ್ಲಿ ಜನರಿದ್ದಾರೆ. ಲೋಕಾಯುಕ್ತರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌನವನ್ನ ಮುರಿಬೇಕು, ತನಿಖೆ ಆಗ್ಬೇಕು. ಇಲ್ಲದಿದ್ರೆ ಜನರು ನಂಬಿಕೆಯನ್ನ ಕಳೆದುಕೊಳ್ತಾರೆ. ಇದು ಇದರಿಂದ ವಿಶೇಷ ನ್ಯೂಸ್ ಆನ್ ರಿಪಬ್ಲಿಕ್ ಟಿವಿ.